ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಶ್ರೀವತ್ಸ ಅಂತ. ಶ್ರೀವತ್ಸ. ಓಕೆ ಸರ್. ಸರ್, ಇವು ಆತಿಥ್ಯದು ಒಂದು ಪಾರ್ಟಿದು ಇದು ಮೇಳ ಅಂತ ಆಲ್ ಡೇ ದರ್ಶಿನಿ. ಆತಿಥ್ಯ 1986 ಇಂದ ಇರೋದು. ಇದು ಬೋಂಡಾ ಸೂಪು ಮತ್ತು ಅಕ್ಕಿ ರೊಟ್ಟಿಗೆಲ್ಲ ತುಂಬ ಫೇಮಸ್ ಆಗಿದೆ ಮುಂಚೆ. ಇವಾಗ ರಿನೋವೇಷನ್ ಆದಮೇಲೆ ಈ ಹೋಟೆಲಲ್ಲಿ ಸ್ಪೆಷಲ್ ಕ್ಯೂರೇಟೆಡ್ ಸೌತ್ ಇಂಡಿಯನ್ ಫುಡ್ ಅಂದರೆ ಕರ್ನಾಟಕ ಜೊತೆ ತಮಿಳುನಾಡು ಫುಡ್ಡು, ಆಂಧ್ರ ಫುಡ್ಡು, ಕೇರಳ ಫುಡ್ಡು, ಅದರದ್ದು ಈಚ್ ರೀಜನ್ ಸ್ಪೆಷಾಲಿಟಿ ಫುಡ್ಡು ಲಂಚಲ್ಲಿ ಕೊಟ್ಟಿದ್ದಾರೆ. ಆ ಲಂಚಲ್ಲೂ 3 ಟೈಪ್ ಲಂಚ್ ಇದೆ. ಮೇಲ್ಗಡೆ ಫೈನ್ ಡೈನಿಂಗ್ ಅಲ್ಲಿ ರಾಜಭೋಜನಮ್, ಉತ್ತರ ಭೋಜನಮ್, ಅದು 6 ಕೋರ್ಸ್ ಮೆನು ಇದೆ. ಓಕೆ. ಅದರಲ್ಲಿ ಟೋಟಲಿ 28 ಫುಡ್ಡುಗಳು ಬರುತ್ತೆ. ಓಕೆ ಓಕೆ. ಅದೇ ಥರ ಬ್ರೇಕ್ಫಾಸ್ಟಲ್ಲೂ ಅಷ್ಟೇ ನಿಮಗೆ ಸಪ್ರೇಟು ಅಲಾ ಕಾರ್ಟು ಇದೆ, 3 ಸೆಟ್ ಬ್ರೇಕ್ಫಾಸ್ಟು ಇದೆ. ಆಮೇಲೆ ಜೈನ್ ಸ್ಪೆಷಾಲಿಟಿ ಫುಡ್ ಇದೆ. ಓಕೆ. ಅದು ಯಾವ ಫ್ಲೋರು? ಅದು ಫೈನ್ ಡೈನಿಂಗ್ ಅಲ್ಲಿ. ಓಕೆ ಓಕೆ ಓಕೆ. ಇದು ಬಿಟ್ಬಿಟ್ಟು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಪ್ರೈವೇಟ್ ಡೈನಿಂಗ್ ಏರಿಯಾ ಅಂತ ಇದೆ. 12 ಜನಕ್ಕೆ, ಒಂದು ಫ್ಲೋರಲ್ಲಿ 12 ಜನಕ್ಕೆ ಯಾರ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೀ ಬುಕ್ ಮಾಡ್ಬೋದು. ಅದರಲ್ಲೂ ಈ ಬಿಲ್ಡಿಂಗಲ್ಲಿ ಎಲ್ಲ ಸಂಸ್ಕೃತ ಹೆಸರನ್ನು ಉಪಯೋಗಿಸಿದ್ದೀವಿ. ಅಲ್ಲಿ ಫೈನ್ ಡೈನಿಂಗ್ ಆದಮೇಲೆ ಫ್ಲೋರಲ್ಲಿ ಪ್ರಥಮ ಅಂತ ಪ್ರೈವೇಟ್ ಡೈನಿಂಗ್ ಏರಿಯಾ ಇದೆ. ಸೆಕೆಂಡ್ ಫ್ಲೋರಲ್ಲಿ ದ್ವಿತೀಯ ಅಂತ ಇದೆ. ಆಮೇಲೆ ಲಾಸ್ಟ್ ಫ್ಲೋರಲ್ಲಿ ಸ್ವಾದ ಕೆಫೆ ಅಂತ ಇದೆ. ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರಲ್ಲಿ 12 ಜನಕ್ಕೆ ಸಪ್ರೇಟಾಗಿ ಬುಕ್ ಮಾಡ್ಕೊಬೋದು. ಓಕೆ. ಮೇಲ್ಗಡೆ ಬಂದ್ಬಿಟ್ಟು ಯಂಗ್ಸ್ಟರ್ಸ್ ಕ್ರೌಡ್ಗೆ ನಿಮಗೆ ಸಲಾಡ್ಸ್ ಇರುತ್ತೆ, ಅಥವಾ ಬ್ರೆಡ್ ಮತ್ತು ಚೀಸ್ ಸ್ಯಾಂಡ್ವಿಚ್, ಜ್ಯೂಸಸ್ ಅದೆಲ್ಲ ಸ್ವಾದದಲ್ಲಿರುತ್ತೆ. ಓಕೆ. ಇದು ಬಂದ್ಬಿಟ್ಟು ದರ್ಶಿನಿ ಕಿಚನ್. ಓಕೆ. ಇದೇ ಥರದ್ದು ನಮಗೆ ಫಸ್ಟ್ ಫ್ಲೋರ್ ಕಿಚನ್ ಇದೆ. ಆಮೇಲೆ ಪಾರ್ಟಿ ಹಾಲ್ಗೆ ಹೋಗೋಕ್ಕೆ ಫುಡ್ ಎಲಿವೇಟರ್ ಇದೆ. ಬಿಸಿ ಊಟ ಸಿಗ್ಲಿ ಅಂತ ಇಲ್ಲಿಂದ ಸೀದಾ ಮೇಲ್ಗಡೆ ಹೋಗೋಕ್ಕೆ ಫುಡ್ ಎಲಿವೇಟರ್ ಹೋಗುತ್ತೆ. ಅಲ್ಲೊಂದು ಸಪ್ರೇಟ್ ಕಿಚನ್ ಇದೆ. ಓಕೆ. ನಿಮ್ಗೆ ಏನಿದೆ ನಿಮ್ದು ಸ್ಟಾಫ್ ಹೋಗೋಕೆ, ಸ್ಟಾಫ್ ಫುಡ್ ಹೋಗೋಕೆ ಮಾಡಿದೆ. ಫುಡ್ ಎಲಿವೇಟರ್ ಸಪ್ರೇಟ್ ಆಗಿ ಇಲ್ಲಿಂದ ಪಾರ್ಟಿ ಹಾಲ್ಗೆ ಹೋಗುತ್ತೆ. ಅಲ್ಲಿ ಬಿಸಿ ಮಾಡೋಕ್ಕೆ ಅಲ್ಲೊಂದು ಕಿಚನ್ ಇದೆ. 3 ಕಿಚನ್ ಇದೆ ಹೋಟೆಲಲ್ಲಿ. ಓಕೆ ಓಕೆ. ಆಮೇಲೆ ಈ ಹೋಟೆಲಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರತಿ ಏರಿಯಾನ ಸಗ್ರಿಗೇಟ್ ಮಾಡೋಕ್ಕೆ ಆಫೀಸ್ ಇರ್ಬೋದು, ಸಪ್ರೇಟ್ ಶೋರೂಮ್ ಇರ್ಬೋದು, ಎಲ್ಲ ಡಿಮಾರ್ಕೆಟೆಡ್ ಮಾಡಿ ಇದು ಶೋರೂಮ್. ಇದು ಶೋರೂಮ್ ಇದೆ. ಓಕೆ ಓಕೆ. ಎಂಟೈರ್ ಇದಕ್ಕೆ ಒಂದು ಸ್ಟಾಫ್ ಇಟ್ಬಿಟ್ಟಿದ್ದೀರಾ? ಅದಕ್ಕೆ ಸಪ್ರೇಟ್ ಸ್ಟಾಫು. ಓಕೆ ಓಕೆ. ರೈಟ್ ಸರ್. ಸರ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಕುಕಿಂಗ್ ಆಗುತ್ತೆ ಇಲ್ಲಿ. ಸಪ್ರೇಟ್ ವಾಶ್ ಏರಿಯಾ ಇದೆ. ಸೊ ಇದೊಂದು ಪ್ರಿಪ್ರೇಷನ್ ಇದೆಲ್ಲ, ಇದು ಎಲ್ಲ ಕಟಿಂಗ್ ಎಲ್ಲ ಇಲ್ಲೇ ನಡೆಯುತ್ತೆ. ಇದಕ್ಕೊಂದು ಸಪ್ರೇಟ್ ಸಪ್ರೇಟಾಗಿ ಮಾಡಿದ್ವಿ. ಓಕೆ ಓಕೆ. ಮಿಕ್ಸ್ ಆಗಬಾರ್ದು ಅಂತ. ರೈಟ್ ಸರ್. ಫುಡ್ ಎಲಿವೇಟರ್. ಓಕೆ ಓಕೆ. 4th ಫ್ಲೋರಲ್ಲಿ ಪಾರ್ಟಿ ಹಾಲ್ಗೆ ಬಿಸಿ ಫುಡ್ ಬರಬೇಕಂದ್ರೆ ಇದು ಫುಡ್ ಲಿಫ್ಟ್ ಅಲ್ಲಿ ಹೋಗುತ್ತೆ. ಇದು ಓಕೆ ಸರ್. ಸಪ್ರೇಟ್ ಲಿಫ್ಟ್ ಅಲ್ಲಿ ಹೋಗುತ್ತೆ ಬಿಸಿ ಊಟ ಎಷ್ಟು ಕೊಡೋಕ್ಕೆ. ಓಕೆ ಸರ್. ಇದು ಕ್ಲೋಸ್ ಆಗಿದೆ ಅಂದರೆ ರೆಡ್ ಆನ್ ಆಗುತ್ತೆ. ರೆಡ್ ಆನ್ ಆಗಿದೆ. ಇದು ಎಲ್ಲೋ ಗ್ರೀನ್ ಅಂದ್ರೆ ಮೇಲೆ ಹೋಗುತ್ತೆ, ಎಲ್ಲೋ ಹೋದ್ರೆ ಸ್ಟಾಪ್ ಮೇಲ್ಗಡೆ. ಓಕೆ ಓಕೆ. ಆಮೇಲೆ ವೆಟ್ ಗ್ರೈಂಡಿಂಗ್ ಏರಿಯಾ, ಸಪ್ರೇಟ್ ಗ್ರೈಂಡಿಂಗ್ ಏರಿಯಾ ಮಾಡಿದ್ದೀವಿ. ರುಬ್ಬೋದಕ್ಕೆ ಬೇರೆ ಸಪ್ರೇಟ್ ಆಗಿರುತ್ತೆ. ಅದಕ್ಕೆ ಬೇರೆ ಸ್ಟಾಫು, ಅದಕ್ಕೆ ಬೇರೆ ಸೆಕ್ಷನ್ ಮಾಡ್ಬಿಟ್ಟಿದೆ. ರೈಟ್ ಸರ್. ವಾಷಿಂಗ್ ಏರಿಯಾನು ಸಪ್ರೇಟ್. ಓಕೆ ಓಕೆ. ಮೇಲ್ಗಡೆ ಡಿಶ್ ವಾಷಿಂಗ್ ಸಪ್ರೇಟ್ ಆಗಿ ಹಾಕಿದ್ದಾರೆ. ಓಕೆ. ಇದಲ್ದೇನೆ ಡಿಶ್ ವಾಶ್ ಆಗುತ್ತೆ. ಓಕೆ ಓಕೆ. ಇದೆಲ್ಲ ನಮ್ಮ ಮ್ಯಾನ್ಯುಯಲ್ಲೇನೆ. ಓಕೆ. ಇದೆಲ್ಲ ಡಿಶ್ ವಾಷಿಂಗ್ ಇದು. ಓಕೆ. ಬಂದಿರೋ ಪ್ಲೇಟ್ ಸಗ್ರಿಗೇಟೆಡ್ ಆಗಿ ಸಪ್ರೇಟ್ ಡಿಶ್ ವಾಟರ್ ಅಲ್ಲಾಗಿ ಇಲ್ಲಿಗೆ ಬರುತ್ತಿದ್ದು ಸಪ್ರೇಟ್ ಬಿಸಿ ನೀರಲ್ಲಿ. ಓಕೆ ಓಕೆ ಆಗಿ ಓಕೆ. ಬಿಸಿ ಇದೆ ಇದು. ಓಕೆ ರೈಟ್. ಅದಕ್ಕೆ ಡಿಶ್ ವಾಷರ್ ಅಂತ ಬೋರ್ಡ್ ನೋಡಬಹುದು. ಇದು ಡೆಡಿಕೇಟೆಡ್ ಏರಿಯಾ ಡಿಶ್ ವಾಷರ್. ಸರ್, ತಟ್ಟೆ ಎಲ್ಲ ಇದೆ ಸೇಮ್ ಕೊಡ್ತೀರಾ? ಹೌದು. ಕಾಪರ್ ಸರ್. ಏನು ಸರ್? ಕಾಪರ್ ತಟ್ಟೆ. ಕಾಪರ್ ತಟ್ಟೆ. ಓಕೆ. ತುಂಬ ಬಿಸಿ ಇದೆ ಸರ್ ಇದು. ಕಾಪರ್ ತಟ್ಟೆ ಇಲ್ಲೂ ನೋಡ್ಬೋದು ನೀವು. ಇದು ಫೈನ್ ಡೈನಿಂಗ್, ಫಸ್ಟ್ ಫ್ಲೋರ್ ಫೈನ್ ಡೈನಿಂಗ್ ಏರಿಯಾಗೆ ಎಲ್ಲ ಕಾಪರ್ ತಟ್ಟೆಯಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲೊಂದು ಕಿಚನ್ ಇದೆ ನೋಡಿ. ಇಲ್ಲೊಂದು ಕಿಚನ್ ಅಲ್ಲೂ ನಿಮ್ಗೆ ದೋಸೆ ಕೌಂಟರ್ ಇದೆ. ದರ್ಶನಿಗೆ ಬೇರೆ ದೋಸೆ ಕೌಂಟರ್ ಇದೆ. ಇಲ್ಲಿಂದ ಕೆಳಗಡೆ ಬರೀ ಇಡ್ಲಿ ಆ ಥರ ನಡೆಯುತ್ತೆ. ಹೌದು. ಇಲ್ಲೆಲ್ಲ ಬಂದ್ಬಿಟ್ಟು ಫೈನ್ ಡೈನಿಂಗ್ ಏರಿಯಾ. ಓಕೆ. ಇದಕ್ಕೆ ಸಪ್ರೇಟ್ ರಾಜ ಭೋಜನಂ, ಮಹಾರಾಜ ಭೋಜನಂ, ಉತ್ತರ ಭೋಜನಂ ಇಲ್ಲಿ. ಓಕೆ. ಇಲ್ಲಿ ಬಿಸಿ ಬಿಸಿ ಊಟ ಸರ್ವ್ ಮಾಡೋಕ್ಕೆ ಬೇನ್ ಮಾರಿ ಇದೆ. ಬನ್ನಿ ಸರ್. ಸರ್ವ್ ಆಗುತ್ತೆ.
ಇದೆಲ್ಲ ಬಿಸಿ ಬಿಸಿ ಊಟ ಇರುತ್ತದೆ. ಓಕೆ ಸರ್, ಇದು ಸ್ಪೆಷಲ್ ಏನು ಸರ್? ಇವತ್ತು ಸ್ಪೆಷಲ್ ಏನು ಸರ್? ಇವತ್ತು 3 ಟೈಪ್ ಆಫ್ ಮೀಲ್ಸ್ ಇದೆ ಇಲ್ಲಿ. 3 ಟೈಪ್ ಆಫ್ ಮೀಲ್. ರಾಜಭೋಜನಂ ಇದೆ, ಕದಂಬ ಸಾದಂ, ತಮಿಳುನಾಡು ಸ್ಟೈಲ್ ಹೇಳಿದ್ರೆ, ತಮಿಳುನಾಡು ಸ್ಟೈಲ್. ಅದು ಮಲೈ ಕರಿ ಕುರ್ಮಾ. ಸರ್ ಇದಕ್ಕೆಲ್ಲ ಸಪ್ರೇಟ್ ಅದಕ್ಕೆ ಆದಂತ ಸಪ್ರೇಟ್ ಕಾಪರ್ ವೆಸಲ್ಸ್, ಅದು ಸೆಟ್ ಮಾಡಿ ಪ್ರೀ ಸೆಟ್ ಮಾಡಿ ಟೇಬಲ್ಗೆ ಸರ್ವ್ ಆಗುತ್ತೆ. ಓಕೆ, ಇಲ್ಲಿ ಸರ್ವ್ ಆಗುತ್ತೆ, ಅದು ಇಲ್ಲಿ ತಗೊಂಡು ಹೋಗ್ತಾರೆ. ಓಕೆ ರೈಟ್. ಇವರು ಓಕೆ ಸರ್, ಹಾಯ್ ಸರ್, ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು. ಸದಾ ಸ್ಟ್ರೈಟ್ ರಾಡ್ ಯೂಟ್ಯೂಬ್ ಚಾನಲ್ ಸರ್. ಥ್ಯಾಂಕ್ ಯು ಸರ್. ಇದಕ್ಕೆ ಇನ್ಚಾರ್ಜ್ ಇವರೇನೆ, ಕಿಚನ್ ಅಲ್ಲಿ ಏನು ಕುಕ್ ಆಗಿ ಕರೆಕ್ಟ್ ಟೇಬಲ್ ಹೋಗೋಕ್ಕೆ ಇವರು ಇನ್ಚಾರ್ಜ್. ಓಕೆ ಸರ್. ಅಗೇನ್ ಯುವರ್ ನೇಮ್ ಸರ್? ಮೈ ನೇಮ್ ಇಸ್ ಬ್ರೈನ್ ಥಾಮಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಈ ಹಾಲ್ಗೆ ಹೆಸರು ಸಂಪ್ರದಾಯ ಅಂತ. ಸಂಪ್ರದಾಯ ಇದು ಬಂದ್ಬಿಟ್ಟು ಫೈನ್ ಡೈನಿಂಗ್. ನಾನು ಹೇಳ್ದಂಗೆ ಇಲ್ಲಿ ಬ್ರೇಕ್ಫಾಸ್ಟ್, ಲಂಚು, ಡಿನ್ನರ್ ಇದೆ, ಅಲಾಕಾಟ್ ಕೂಡ ಇದೆ. ಸೌತ್ ಇಂಡಿಯನ್ ಸ್ಪೆಷಾಲಿಟಿ, ಕ್ಯೂರೇಟೆಡ್ ಸ್ಪೆಷಾಲಿಟಿ ಊಟ. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಈ ಊಟಗಳು, ಸ್ಪೆಷಲ್ ಊಟಗಳನ್ನ ಇಲ್ಲಿ ತಯಾರು ಮಾಡಿ ಇಲ್ಲಿ ಕೊಡೋಕ್ಕಾಗುತ್ತೆ. ಮೆನು ಥರ. ಓಕೆ. ಮೆನು ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್. ಸೊ ಇಲ್ಲಿ ಕೆಪಾಸಿಟಿ ಎಷ್ಟು ಜನ ಇದ್ದಾರೆ ಸರ್? ಸರ್ ಈ ಫ್ಲೋರಲ್ಲಿ 75 ಸೀಟಿಂಗ್ ಕೆಪಾಸಿಟಿ ಇದೆ. 75 ಕೆಪಾಸಿಟಿ ಇದೆ. ಓಕೆ ಸರ್. ಹೇಗೆ ನೀವು ಒಂದೇ ಫ್ಯಾಮಿಲಿ ಬಂತು ಅದಕ್ಕೆ ಅರೇಂಜ್ ಮಾಡಿಕೊಡ್ತೀರಾ? ಒಂದು 22-25? ಅದು ಪ್ರೀ ಬುಕಿಂಗ್ ಮಾಡ್ಬೇಕು ಸರ್. ಓಕೆ, ಮುಂಚೆನೇ ಫೋನ್ ಮಾಡಬೇಕಾಗುತ್ತೆ. ಫೋನ್ ಮಾಡಿ ಬುಕ್ ಮಾಡಿದ್ರೆ ಟೇಬಲ್ ಸೆಟ್ ಮಾಡಿದ್ರೆ ಅದು ಕೊಡ್ತಾರೆ. ಹಾಂ. ಓಕೆ ಸರ್. ಸರ್ ಇದೆಲ್ಲ ಸೀಲಿಂಗ್ ಎಲ್ಲ ಇಂಟೀರಿಯರ್ ಮಾಡಿಸಿಲ್ಲ ಇವಾಗೇನೆ? ಹೌದು ಸರ್. ಈ ಹೋಟೆಲ್ 1986 ಇಂದ ಇತ್ತು. ಓಕೆ. 1986 ಆದ್ಮೇಲೆ 2021 ಅಲ್ಲಿ ಕೋವಿಡ್ ಟೈಮಲ್ಲಿ ಸ್ಟಾಪ್ ಆಗಿತ್ತು. ರೈಟ್. ಅದಾದ್ಮೇಲೆ ಆದಿತ್ಯ ಫ್ಯಾಮಿಲಿಯವರು ಇದನ್ನ ತಿರ್ಗಾ ನಮ್ಗೆ ಹಳೆ ಕಾಲದಲ್ಲಿ ಹೆಂಗಿತ್ತು ಆ ಥರ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದಕ್ಕೆ ಫುಲ್ ಬಿಲ್ಡ್. ಸರ್ ಯಾರು ಸರ್ ಓನರ್? ಮಾಲೀಕ್ ಯಾರು ಸರ್ ಇದಕ್ಕೆ? ಮಾಲೀಕ್ ಬಂದ್ಬಿಟ್ಟು ಮುಂಚೆ ಇದ್ದಿದ್ದು ಪದ್ಮಾ ಶೇಷಾದ್ರಿ ಅವರು, ಇವಾಗ ಪಲ್ಲವಿ ಸಂದೀಪ್ ಅನ್ನೋರು. ಓಕೆ, ಲೇಡಿ. ಹೌದು. ಓಕೆ. ಸೊ ಇದನ್ನ ರಿವೈವ್ ಮಾಡಿ ಆ ಲೆಗಸಿನ ಹಾಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಎಲ್ಲ ಫ್ಲೋರ್ಸ್ ಇಂಟೀರಿಯರ್ ಡಿಸೈನ್ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಏನೋ ಮಾಡಿದ್ದಾರೆ, ಕಂಟಿನ್ಯೂಟಿ ಕೊಟ್ಟಿದ್ದಾರೆ. ಟೆಂಪಲ್ ಆರ್ಕಿಟೆಕ್ಚರ್ ಇನ್ಸ್ಪಿರೇಷನ್ ಅಲ್ಲಿ ಮಾಡಿರೋದು. ನೋಡಿದ್ರೆ ದೇವಸ್ಥಾನದಲ್ಲಿ ಏನೇನಿರುತ್ತೆ ಕೆಲವು ಇನ್ಸ್ಪಿರೇಷನ್ ತಗೊಂಡು ಅದನ್ನ ಯಾವ ಪಾರ್ಟಿನ ಹೋಟ್ಲಿಗೆ ಉಪಯೋಗಿಸ್ಬೋದು ನೋಡ್ಕೊಂಡು. ಟೈಲಿಂಗ್ಸ್ ಇರ್ಬೋದು, ವಾಲ್ ಪೇಪರ್ ಇರ್ಬೋದು, ಅದಕ್ಕೆ ಯಾಲಿ ಅಂತಾರೆ. ಆಮೇಲೆ ಡೋರ್ಗಳು ನೋಡಿ, ಡೋರ್ ಮೇಲೆ ಇರೋ ಮೋಟಿವ್ ನೋಡಿ, ಓಕೆ, ಪ್ರಾಪ್ಸ್ ನೋಡಿ. ಸೊ ಎಲ್ಲದು ಟೆಂಪಲ್ ಆರ್ಕಿಟೆಕ್ಚರ್ ಇಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿದ್ದೀವಿ. ಓಕೆ ಸರ್. ಎಷ್ಟು ದಿನ ತಗೊಂಡು ಸರ್ ಇದೆಲ್ಲ ರೆಡಿ ಮಾಡೋಕ್ಕೆ? ಸುಮಾರು ಎಂಟೈರ್ ಬಿಲ್ಡಿಂಗ್ ಮಾಡೋಕ್ಕೆ ಟೋಟಲಿ 385 ದಿವಸ ಆಗಿದೆ. ಅಂದರೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ. ರೈಟ್ ಸರ್. ಓಕೆ ಸರ್, ಬನ್ನಿ ಸರ್. ಸರ್ ಎಂಟೈರ್ ಬಿಲ್ಡಿಂಗ್ ಇದು? ಎಂಟೈರ್ ಬಿಲ್ಡಿಂಗ್ ವ್ಯೂ 385 ಡೇಸ್ ತೊಗೊಂಡಿದ್ದೀರಾ? 385 ಡೇಸ್. ಎಕ್ಸ್ಟೀರಿಯರ್ ಕಂಪ್ಲೀಟ್ ಇಂಟೀರಿಯರ್ ಮಾಡೋಕ್ಕೆ 385 ದಿವಸ ಆಗಿದೆ. ಹಳೆ ಗೋಡೆ ಮತ್ತು ಸೀಲಿಂಗ್ ಬಿಟ್ಬಿಟ್ಟು ಇನ್ನೆಲ್ಲ ಚೇಂಜ್ ಆಗಿದೆ. ಓಕೆ. ಪ್ಲೀಸ್ ಅಂದರೆ ಸ್ಕೆಲಿಟನ್ ಅಷ್ಟೇ ಇದ್ದಿದ್ದು, ಮಿಕ್ಕಿದ್ದೆಲ್ಲ ಫುಲ್ ಹೊಸದಾಗಿದೆ. ಓಕೆ ಸರ್, ಬನ್ನಿ. ಇದಕ್ಕೆ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಇದು ಮೇಳ. ಮೇಳಗೆ. ಓಕೆ, ಮೇಳ ಅಂತ ಅದಕ್ಕೆ ಕೊಟ್ಬಿಟ್ಟಿದ್ದಾರೆ. ಓಕೆ ರೈಟ್ ಸರ್. ಇದರಲ್ಲಿ ಬೇರೆ ಡಿವಿಷನ್ಸ್ ಇದೆ. ಬನ್ನಿ ಸರ್. ಸೊ ಇದೆಲ್ಲ ವುಡ್ಡೇ ಅಲ್ಲ? ಕಂಪ್ಲೀಟ್ ವುಡನ್ ಫ್ಲೋರಿಂಗು. ಆಮೇಲೆ ಇದೇ ಎಲಿಮೆಂಟ್ ಡೋರಲ್ಲಿ ಮೋಟಿವ್ ಎಲಿಮೆಂಟ್ ಸೀಲಿಂಗಲ್ಲೂ ಉಪಯೋಗಿಸಿದ್ದೀವಿ ನಾವು. ಇದು ಫ್ರಂಟ್ ಲಾಬಿ ಇದೆ ಸರ್. ಇದೆಲ್ಲ ರಿಸೆಪ್ಷನ್. ಓಕೆ. 17 ರೂಮ್ ಇದೆ ಹೋಟ್ಲಲ್ಲಿ. ಓಕೆ. 17 ರೂಮು ಪಾರ್ಟಿ ಹಾಲ್ಗೆ ಮತ್ತು ಬೇರೆ ಬುಕ್ಕಿಂಗ್ಗೆ, ಸಂಪ್ರದಾಯ ಬುಕ್ಕಿಂಗ್ಗೆ ಲಾಬಿ ಇದೆ. ಫೈನ್ ಡೈನಿಂಗ್ಗೆ ಇಲ್ಲಿ ಹೋಗ್ತಾರೆ. ಏನು ಲಿಫ್ಟ್ ಕೊಟ್ಟಿದ್ದೀರಾ? ಲಿಫ್ಟು ಅಪ್ ಟು ಎಲ್ಲಿವರೆಗೂ ಇದೆ? ಅದು ಪಾರ್ಟಿ ಹಾಲ್ವರೆಗೂ ಇದೆ. ರೈಟ್ ಸರ್. ನಾವು ಸ್ಟೆಪ್ಸ್ ಎಲ್ಲ ಹೊರಗಡೆ ಬನ್ನಿ ಸರ್. ಅದನ್ನು ಒಂದು ಇನ್ಸ್ಪಿರೇಷನ್ ಇದೆ, ತೋರಿಸ್ತೀನಿ. ಸರ್ ಇದೆಲ್ಲ ನೋಡಿ. ಇದು ವುಡ್ ಯೂಸ್ ಮಾಡಿದ್ದಾರೆ ಸ್ಟೆಪ್ಸ್ಗೆಲ್ಲ. ರೈಲಿಂಗ್ಸ್ಗೂ ಅಷ್ಟೇ, ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ರೈಟ್ ಸರ್. ಇದರಲ್ಲಿ ನೋಡಿದ್ರೆ ನೀವು ದೇವಸ್ಥಾನ ಏನು ತಿರ್ಗಾ ಇಲ್ಲೂ ಕಾಣುತ್ತೆ, ನೇಚರ್ ಕಾಣುತ್ತೆ. ಆಮೇಲೆ ನಮಗೆಲ್ಲ ಬೇಕಾಗಿರೋ ಅನ್ನಪೂರ್ಣೇಶ್ವರಿ. ರೈಟ್ ಸರ್. ಟೈಮ್ ತೊಗೊಂಡಿದ್ದೀರಾ ಸರ್ ಇದೆಲ್ಲ ಮಾಡಬೇಕು ಅಂದರೆ? ನೀವು 385 ಡೇಸ್ ಅಂತ ಹೇಳಿದ್ರಲ್ಲ. ಕಾರ್ವಿಂಗ್ ಮಾಡೋಕ್ಕೆ
ಟೋಟಲಿ 90 ಡೇಸ್ ಆಗಿದೆ. ಓಕೆ ಓಕೆ. ಈಗ ಹ್ಯಾಂಡ್ ಪೇಂಟ್ ಮಾಡೋಕ್ಕೆ 90 ಡೇಸ್ ಆಗಿದೆ. ಸೊ ಇದೆಲ್ಲ POP ನ ವುಡ್ ಇದು? ಇಲ್ಲ, ಇದು ವುಡ್ ಅಲ್ಲಿ ದೇವಸ್ಥಾನ ಕೆತ್ತನೆ ಮಾಡೋರ ಹತ್ರ ಮಾಡಿಸಿರೋದು. ಪೇಂಟಿಂಗು ನಾನೇ ಮಾಡಿರೋದು ಇದನ್ನ. ನೀವಾ? ಹೌದು, ಚಿತ್ರಕಲಾ ಪರಿಷತ್ ಸರ್. ತಮ್ಮ ಹೆಸರು ಮತ್ತೆ ಹೇಳಿ ಸರ್. ಶ್ರೀವತ್ಸ ಅಂತ. ಶ್ರೀವತ್ಸ ಅಂತ, ರೈಟ್. ಸೊ ಇದು ಫ್ಯಾಷನ್ ಆಗಿ ಇಟ್ಕೊಂಡಿದ್ರೆ ಅಥವಾ ನಿಮ್ಮ ಪ್ರಾಬಿ ಇದನ್ನೇ? ಅಲ್ಲ, ಆಕ್ಚುಲ್ ಆಗಿ ನಂದು ಡಿಸೈನ್ ಫೀಲ್ಡ್ ಅಲ್ಲಿ ಇರೋದು. ಬಟ್ ಅದು ಓದಿರೋದ್ರಿಂದ ಕಲೆ ಗೊತ್ತು, ಟೈಮ್ ಸಿಗ್ತಾ ಇರ್ಲಿಲ್ಲ. ಈ ಹೋಟ್ಲು ಸ್ಪೆಷಲ್ ಸರ್ ನೀವೇ ಪರ್ಸನಲ್ ಆಗಿ ಮಾಡಿರೋದು ಇದು? ವೆರಿ ಗುಡ್ ಸರ್, ಇದು ತುಂಬಾ ಚೆನ್ನಾಗಿ ಮಾಡಿರೋ ಸರ್. ಒಂದೊಂದು ಡೀಟೇಲಿಂಗ್ ಇದೆ ಸರ್ ಇದು. ಹೌದು, ನಿಮ್ಗೆ ಅಷ್ಟು ಡೀಟೇಲಿಂಗ್ ಇರೋದ್ರಿಂದ ಇದು ಈ ಏರಿಯಾದ ಪೇಂಟಿಂಗ್ ಮಾಡೋಕೆ 90 ದಿವಸ ಆಗಿದೆ. ಓಕೆ ಓಕೆ ಓಕೆ. ಮತ್ತೇನು ಕಾನ್ಸೆಪ್ಟ್ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಮುಂಚೆ, ಟೆಂಪಲ್ ಆರ್ಕಿಟೆಕ್ಚರ್ನ ಇಟ್ಕೊಂಡು ಡಿಸೈನ್ ಮಾಡಿರೋದ್ರಿಂದ ದೇವಸ್ಥಾನ ಇದೆ, ನೇಚರ್ ಇದೆ, ನೇಚರಿಂದನೇ ನಮಗೆ ಫುಡ್ ಸಿಗೋದು. ಆಮೇಲೆ ದೇವ್ರದ್ದು ಅಮ್ಮನವ್ರದ್ದು ದೇವಸ್ಥಾನ ಎಲ್ಲೇ ಇದ್ರು ಕಾಡಲ್ಲಿ ಇರೋದು. ಅದಕ್ಕೆ ಈ ಫಾರೆಸ್ಟ್ ವ್ಯೂ ಕೊಟ್ಬಿಟ್ಟು ಅನ್ನಪೂರ್ಣೇಶ್ವರಿ ಎಲ್ಲರೂ ಊಟ ಕೊಡೋದು. ಸೊ ಅದನ್ನ ಇನ್ಕಾರ್ಪೊರೇಟ್ ಮಾಡೋದು. ಓಕೆ. ಈಗ ಸ್ಟೆಪ್ಸ್ ಹತ್ಕೊಂಡ್ ಬಂದ ನಾವೀಗ ಸರ್. ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ಮೇಳ, ಬೇಸ್ಮೆಂಟ್ ಮೇಳ. ಓಕೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಫೈನ್ ಡೈನಿಂಗ್ ಸಂಪ್ರದಾಯ. ಇಲ್ಲಿ ಬಂದಿದ ತಕ್ಷಣ ಪ್ರೈವೇಟ್ ಡೈನಿಂಗ್ ಏರಿಯಾ ಅಂತಿದೆ, ಅದಕ್ಕೆ ಪ್ರಥಮ ಅಂತ. ಫಸ್ಟ್ ಫ್ಲೋರ್ ಗೆ ಪ್ರಥಮ ಅಂತ ನೇಮಿಂಗ್ ಕೊಟ್ಟಿದ್ದಾರೆ. ಪ್ರೈವೇಟ್ ಡೈನಿಂಗ್ ಅಲ್ಲೂ ಪ್ರಥಮ ಅಂತ ಕೊಟ್ಟಿದ್ದಾರೆ. ಓಕೆ. ಇಲ್ಲಿ ಬಂದ್ಬಿಟ್ಟು ಹೇಗೇನು ಆತಿಥ್ಯ ಸಿನ್ಸ್ 1986 ಇದೆ. ನೆಕ್ಸ್ಟ್ ಪ್ಲಾನ್ ಇದೆ ಇವ್ರದ್ದು. ಓಕೆ. ನೆಕ್ಸ್ಟ್ ಬ್ರಾಂಚಸ್ ಬರೋದು. ಸೊ ಇದು ಓಪನಿಂಗ್ ಇದೆ, ಎಂಟ್ರೆನ್ಸ್ ಇದು. ಇದಕ್ಕೆ ಎಂಟ್ರೆನ್ಸ್. ರೈಟ್ ಸರ್. ನೀವು ಡಿಫರೆನ್ಸ್ ನೋಡಿದ್ರೆ ಇದರಲ್ಲಿ ಇದೆಲ್ಲ ಒಂಥರ ಕಿಂಗ್ ಸ್ಟೈಲ್ ಇದೆ. ಹೌದು, ಕಿಂಗ್ ಸ್ಟೈಲ್. ನಿಮಗೆ ಪೀಸ್ಫುಲ್ ಆಗಿ ಇಲ್ಲಿ ರಿಸರ್ವ್ ಮಾಡಿ 12 ಜನಕ್ಕೆ ಪ್ರತಿ ಫ್ಲೋರ್ ಅಲ್ಲೂ ಇದೆ. ಬುಕಿಂಗ್ ಮಾಡ್ಕೊಂಡು ಇದ್ರಲ್ಲಿ ಬಾಲ್ಕನಿನೂ ಇದೆ. ರೈಟ್ ಸರ್. ಆರಾಮಾಗಿ ಸ್ಪೆಂಡ್ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ ನಮ್ಗೆ ಏರಿಯಾನೇ ಕಂಡುಬಿಡ್ತೀವಿ. ಹೌದು, ಏರಿಯಾ ಜಾಗ ಏನ್ ಗೊತ್ತಾಯ್ತಲ್ಲ ಸರ್ ನಿಮ್ದು? ಹೌದು. ಯಾವ ಏರಿಯಾ ಸರ್ ಇದು? ಬಸವನಗುಡಿ, ಗಾಂಧಿ ಬಜಾರ್ ಮೇನ್ ರೋಡ್. ವ್ಯೂ ಕಾಣ್ಲಿ ಅಂತ ಬಾಲ್ಕನಿ ಮಾಡಿರೋದು. ಓಕೆ ಸರ್. ಈ ಕಡೆ ಬಂತು ಅಂದ್ರೆ ನಮಗೆ ಗಾಂಧಿ ಬಜಾರ್ ಬರುತ್ತೆ, ಈ ಕಡೆ ರಾಮಕೃಷ್ಣ ಆಟ ಬರುತ್ತೆ ಇದು. ರೈಟ್ ಸರ್. ನೋಡಿ ಸರ್ಕಲ್ ಕಾಣಿಸ್ತಾ ಇದೆ ಅದು. ಇಲ್ಲಿಂದ ಬಂತು ಅಂದ್ರೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲೇ ಸಿಗುತ್ತೆ ಸರ್. ಪಾರ್ಕಿಂಗ್ ಎಲ್ಲ ಹೆಂಗೆ ಸರ್? ಪಾರ್ಕಿಂಗು ಇಲ್ಲಿ ನಮಗೆ ಇದು ವ್ಯಾಲೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ವ್ಯಾಲೆ ಪಾರ್ಕಿಂಗ್ ಫೆಸಿಲಿಟಿ ಒಂದು 10 ರಿಂದ 15 ನಿಮಿಷ ಆಗ್ಬೋದು. 10 ಜಾಗದಲ್ಲಿ ಹಾಕಿ ನಿಮಗೆ ಆ ಫೆಸಿಲಿಟಿ ಏನು ಚಿಂತೆ ಇಲ್ಲದೆ ಗಾಡಿ ಬಿಟ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬೋದು. ಓಕೆ ಓಕೆ. ಹೌದು ರೈಟ್ ಸರ್. ಕ್ಲೋಸ್ ಮಾಡಿದ್ರೆ ನಮಗೆ ಏನು ಹೊರಗಡೆ ಶಬ್ದನೇ ಬರಲ್ಲ, ನಮಗೆ ಸೌಂಡೇ ಕೇಳಿಸಲ್ಲ. ಮತ್ತೆ ಊಟ ಮಾಡುವಾಗ ಆಚೆದು ವ್ಯೂ ಇರುತ್ತೆ. ನಿಮ್ಗೆ ಇಲ್ಲಿ ಏನು ಬೇರೆ ಕಸ್ಟಮರ್ದು ಡಿಸ್ಟರ್ಬೆನ್ಸ್ ಇರಲ್ಲ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇದನ್ನ ಬುಕ್ ಮಾಡಿ ಹಾಟ್ ಫುಡ್, ಹಾಟ್ ಮೀಲ್ ಇರ್ಬೋದು, ಬ್ರೇಕ್ಫಾಸ್ಟ್ ಇರ್ಬೋದು, ಡಿನ್ನರ್ ಇರ್ಬೋದು, ಪ್ರೀ ಬುಕ್ ಮಾಡಿ ಇಲ್ಲಿ ನೀವು ಎಂಜಾಯ್ ಮಾಡ್ಬೋದು. ರೈಟ್ ಸರ್. ಸರ್ ಇದೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಫೋಟೋಗಳು ಹಾಕಿದ್ದು ಇಲ್ಲಿಂದು ಗಾಂಧಿ ಬಜಾರ್ದೇ ಫೋಟೋಗ್ರಾಫ್ ತೆಗ್ದಿರೋದು. ಇಲ್ಲಿನ ಸ್ಪೆಷಲ್ ಇಲ್ಲಿ ಇವತ್ತಿನ ತೆಗ್ದಿರೋದೇ ಇದು. ಪ್ರೆಸೆಂಟ್ ಫ್ಲವರ್ ಮಾರ್ಕೆಟ್ ಇರ್ಬೋದು, ವೆಜಿಟೇಬಲ್ ಮಾರ್ಕೆಟ್ ಇರ್ಬೋದು, ಇಲ್ಲಿಂದು ನಿಮ್ದು ಏನು ಸ್ಪೆಷಾಲಿಟಿ ಗಾಂಧಿ ಬಜಾರ್ದು ಅದನ್ನು ನಾವು ಪಿಕ್ಚರ್ ಅಲ್ಲಿ ಹಾಕಿದೀವಿ. ರೈಟ್ ಸರ್. ಕಳ್ಳೆಕಾಯಿ ಪರಿಚಯ ಆಗುತ್ತೆ, ಅದ್ರದ್ದು ಇಲ್ಲಿ ಫೋಟೋಗ್ರಾಫ್ ನೋಡ್ಬೋದು ನೀವು. ಸೊ ಏನಕ್ಕೆ ಅಂದ್ರೆ ಈ ರಾಯಲ್ ಫೀಲ್ ಅಲ್ಲಿ ನೀವು ಗಾಂಧಿ ಬಜಾರ್ದು ಹಳೆ ಮೆಮರೀಸ್ ನ ತರೋದಕ್ಕೆ. ರೈಟ್ ಸರ್. ಸರ್ ಈಗ ಇಲ್ಲಿ ಸೇಮ್ ಈ ಪ್ಲೇಟ್ ಅಲ್ಲಿ ಸರ್ವ್ ಮಾಡೋದು ಸರ್. ಓಕೆ. ಇಲ್ಲಿ ಸೇಮ್ ಪ್ಲೇಟ್ ಅಲ್ಲಿ ವಾಟ್ ಆರ್ ಯು ಆರ್ ಸೀಯಿಂಗ್ ಹಿಯರ್, ಈ ಪ್ಲೇಟ್ ಅಲ್ಲಿ ಸರ್ವ್ ಆಗುತ್ತೆ. ಓಕೆ ಸರ್. ಅಂದ್ರೆ ರಾಯಲ್ ಇದು. ರಾಯಲ್ ಲುಕ್. ಹಾಗೆ ನೋಡಿ ಇದೇನ್ ಮಾಡಿದೀರಾ ಅಂದ್ರೆ ಒಂದೇ ಸೆಟ್ ಇದು. ಹೌದು, ಸೆಟ್. ಬೇರೆ ಬೇರೆ ಇದಕ್ಕೆ ಕಟೋರಿನಲ್ಲಿ ಇಲ್ಲಿ ನಿಮಗೆ ಸಾಂಬಾರು ಪಲ್ಯ ಇರ್ಬೋದು, ಅದು ಇಡ್ತಾರೆ. ಇಲ್ಲಿ ಬಿಸಿ ಬಿಸಿ ಊಟ ನಿಮ್ಗೆ ಇಲ್ಲೇ ನಿಮ್ಗೆ ಅಲ್ಲಿ ನೋಡ್ಬೋದು ಬೇನ್ಮಾರಿ ಇದೆ. ಕೆಳಗಡೆಯಿಂದ ಬಂದಿರೋ ಫುಡ್ ತಿರ್ಗಾ ಹೀಟೆಡ್ ಇದಕ್ಕೆ ಬೇನ್ಮಾರಿ ಇಟ್ಟು ಇಲ್ಲಿ ಬಿಸಿ ಊಟ ಸರ್ವ್. ಹೌದಾ? ಹೌದು. ಓಕೆ. ಅಗೇನ್ ಇಲ್ಲಿ ಬಿಸಿ ಮಾಡ್ತೀವಿ. ಹೌದು. ಓಕೆ ಓಕೆ. ರೈಟ್ ಸರ್. ಇಲ್ಲ ಕೆಳಗಡೆ ತಣ್ಣಗಾಯ್ತು ಅಂತ ಹೇಳ್ಬಾರ್ದು. ಏಗೇನ್ ಇಲ್ಲೂ ಬಿಸಿ ಆಗುತ್ತೆ ನಮ್ಗೆ. ನಮ್ಗೆ ಅಕಸ್ಮಾತ್ ಇನ್ನೂ ಜಾಸ್ತಿ ಬಿಸಿ ಬೇಕು ಅಂದ್ರೆ ಆ ಸರ್ವಿಸ್ ಬೇಕಾದ್ರೆ ನಾವು ಕೊಡ್ತೀರಾ. ರೈಟ್ ಸರ್. ಅಗೇನ್ ಇದೆಲ್ಲ ಎಕ್ಸ್ಟ್ರಾ ಸರ್ವಿಸ್ ಕಾಯ್ದು. ಹೌದು, ಇದು ಕೈ ತೊಳ್ಕೊಳ್ಳೋದಕ್ಕೆ. ರೈಟ್ ಸರ್. ಆಲ್ದೋ ಅಲ್ಲಿ ವಾಶ್ ಬೇಸಿನ್ ಇದೆ, ನೀವು ಕೂತಿರೋ ಕಡೆನೆ ನೀರ್ ಹಾಕಿ ಕೈ ತೊಳೆದು ಸ್ಟಾರ್ಟ್ ಮಾಡೋದು. ಸರ್ ಇದು ನಮ್ಗೆ ಖುಷಿ ಆಯ್ತು ಸರ್. ಅಗೇನ್ ನಮ್ಗೆ ಎಷ್ಟು ಬಿಸಿ ಬೇಕು ಅಂದ್ರೆ ನಿಮಗೆ ನಮ್ ಕಿಚನ್ ಇಂದ ಬರುತ್ತೆ. ಇನ್ನೂ ಎಕ್ಸ್ಟ್ರಾ ಬಿಸಿ ಬೇಕು ಅಂದ್ರೆ ಮಾಡಿಸ್ಬೋದು. ರೈಟ್ ಸರ್. 12 ಜನಕ್ಕೆ ಪ್ರತಿ ಫ್ಲೋರ್ ಅಲ್ಲಿ ಇದೆ ಸರ್. ರೈಟ್ ಸರ್. ಸೊ ಫ್ಲೋರಿಂಗು ಡಿಫ್ರೆಂಟ್ ಆಗಿ ಮಾಡಿದೀರಾ. ಹೌದು. ರೈಟಾ ಸರ್. ಆಮೇಲೆ ಚೇರ್ಸ್ ಕೂಡ ಅಷ್ಟೇ ಸರ್. ಎಲ್ಲ ಸ್ವಲ್ಪ ರಾಯಲ್ ಫೀಲ್ ಇರಬೇಕು. ಇಲ್ಲಿ ಒಳಗಡೆ ಬಂತಂದ್ರೆ ಫೀಲಿಂಗೇ ಗೊತ್ತಾಗುತ್ತೆ. ಇಲ್ಲಿ ಏನು ಅಂತ ಹೇಳಿದ್ರೆ ಒಳಗಡೆ ಬರ್ತಾ ಇದೆ ಬರುತ್ತೆ. ಎಷ್ಟು 12 ಜನ ಬಂದ್ರೆ 12. ಸರ್ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. 6 ಜನ ಬೇರೆ ಫ್ಯಾಮಿಲಿ ಬರ್ತದೆ, ಇಲ್ಲ 6 ಜನ ಬರ್ತಾರೆ. ಸರ್ವಿಸ್ ಅದು ಉಂಟಲ್ಲ, ಡಿಸ್ಟರ್ಬ್ ಏನಾಗಲ್ಲ. ಆಗ ಸದ್ಯಕ್ಕೆ ಅವರು ಒಬ್ಬರಿಗೆ ಕೊಡ್ಬೇಕು ಅಂತ 10 ರಿಂದ ಮಿನಿಮಮ್ 10 ರಿಂದ 12 ಜನಕ್ಕೆ ತುಂಬಾ ಡಿಮ್ಯಾಂಡ್ ಆಲ್ರೆಡಿ ಇದೆ. ಅದಕ್ಕೆ ಇದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್ ವೀಕ್ ಇಂದ ಇದನ್ನು ಓಪನ್ ಆಗುತ್ತೆ. ಸೊ 2 ಫ್ಯಾಮಿಲಿ ಕೊಡ್ಬೇಕಾ ಬೇಡ ಥಿಂಕ್ ಮಾಡ್ತಾರೆ. ನಾರ್ಮಲಿ 10 ರಿಂದ 12 ಒಂದೇ ಫ್ಯಾಮಿಲಿ ಕೊಡೋದಂತ ಒಂದು 8 ಜನ ಬಂತು ಅಂದ್ರೆ ಕೊಟ್ಬಿಡ್ಬೋದು. ರೈಟ್. ಈ ಎಂಟ್ರೆನ್ಸ್ ಏನ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು
ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಟೋಟಲಿ 8 ರೂಮ್ ಇದೆ. ಓಕೆ ಸರ್, ಈ ಲಿಫ್ಟ್ ಬಂದ್ಬಿಟ್ಟು ನಾವು ಕೆಳಗಡೆ ನೋಡೋದು ಅದೇ ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂ ಪಾರ್ಟಿ ಹಾಲ್ವರೆಗೂ ಹೋಗುತ್ತೆ. ಲಿಫ್ಟ್ ಅಲ್ಲಿ ಬಂದ್ಮೇಲೆ ಈ ಫ್ಲೋರ್ ಅಲ್ಲಿ ಟೋಟಲಿ 8 ರೂಮ್ ಇದೆ. ನಿಮ್ಗೆ ಡಬಲ್ ಬೆಡ್, ಸಿಂಗಲ್ ಬೆಡ್, ಸಪರೇಟ್ ಸಿಂಗಲ್ ಬೆಡ್ 2, 2+1 ಎಲ್ಲಾ ತರದ ಆಪ್ಷನ್ ಇದೆ. ಒಂದು ರೂಮ್ ತೋರಿಸ್ತೀನಿ ಸರ್, ಬನ್ನಿ ಸರ್. ಇದು ಫ್ಯಾಮಿಲಿಗೆ 2 ಸರ್. ಈಗ ರೆಡಿ ಇದೆ ಈ ಸರ್ವಿಸ್ಗೆ ನಮ್ಗೆ ಬಂತು ಅಂದ್ರೆ ರೈಟ್ ಸರ್. ಓಕೆ ಸರ್. ಸರ್ ಇಲ್ಲೇನು ಕೊಟ್ಟಿದ್ದಾರೆ ಸರ್ ಎಲ್ಲ ನಮಗೆ? ಸರ್ ಇದರಲ್ಲಿ ಈ ಹೋಟೆಲ್ ಸ್ಪೆಷಾಲಿಟಿ ಏನಂದ್ರೆ ಪ್ರತಿಯೊಂದು ರೂಮು ಡಿಫ್ರೆಂಟ್ ಸೈಜ್ ಇದೆ. ಪ್ರತಿಯೊಂದು ರೂಮನ್ನು ಇಲ್ಲಿ ನೋಡ್ಬೋದು. ಇದು 2 ಡಬಲ್ ಬೆಡ್ ಇದು. ನಮ್ಗೆ ಒಂದು ಟೇಬಲ್ ಬೇರೆ ಇದೆ, ಯಾರ ಬಂದವ್ರು ವರ್ಕಿಂಗ್ ಮಾಡೋದಕ್ಕೆ ಟೇಬಲ್ ಇದೆ. ಎಸ್ಪೆಷಲಿ ಲಾಂಗ್ ಮಿರರ್ ಇದೆ, ಸುಮಾರು ಹೋಟ್ಲಲ್ಲಿ ಇರಲ್ಲ ಅದು ಡ್ರೆಸ್ ಅಪ್ ಮಾಡ್ಕೊಳಕ್ಕೆ. ಇದು ಫುಲ್ ಲೆಂತ್ ಮಿರರ್ ಇದೆ. ಆಮೇಲೆ ನೀವು ವಿಂಡೋ ಬ್ಲೈಂಡ್ಸ್ ನೋಡಿದ್ರೆ ಅದನ್ನು ಬೇಲೂರು ಹಳೆಬೀಡು ಫೋಟೋಗ್ರಾಫ್ ಹಾಕಿ ಅದನ್ನ ಕವರ್ ಮಾಡಿರೋದು ವಿಂಡೋನ. ಓಪನ್ ಮಾಡಿದ್ರೆ ವಿಂಡೋ ಅದು. ಆಮೇಲೆ ಶವರ್ ಕ್ಯೂಬಿಕಲ್ಸ್ ಮಾಡರ್ನ್ ಟೈಪ್ಗೆ ಟಚ್ ಇರ್ಲಿ ಅಂದ್ಬಿಟ್ಟು ಫ್ರಾಸ್ಟೆಡ್ ಗ್ಲಾಸ್ ಮಾಡಿ ಎಲ್ಲ ಫೆಸಿಲಿಟಿ ಇದೆ ಸರ್. ಹಾಟ್ ವಾಟರ್ ಫೆಸಿಲಿಟಿ, ಶವರ್, ವಾಶ್ ಬೇಸಿನ್, ಟಿವಿ, 24 hour ವೈಫೈ ಎಲ್ಲ ಇದೆ ಸರ್. ಈ ಹೋಟ್ಲಿಗೆ ಬಂದು ರೂಮ್ಗೆ ಇವತ್ತಿದ್ದೆ ಅನ್ಕೊಳ್ಳೋಣ, ಏನ್ ಕೊಡ್ತೀರಾ ಸರ್ ಇಲ್ಲಿ ನಮ್ಮ ಫುಡ್? ಸರ್ ಇದು ಹೋಟೆಲ್ ನಿಮ್ದು ರೂಮ್ ಜೊತೆಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇದೆ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಆರ್ಡರ್ ಮಾಡ್ಬೇಕಂದ್ರೆ ನಿಮ್ಗೆ ಅದು ಆರ್ಡರ್ ಮಾಡ್ಬೋದು. ಫೈನ್ ಡೈನಿಂಗ್ ಏರಿಯಾ ಇಂದ ಆರ್ಡರ್ ಮಾಡ್ಬೋದು. ಈಗ ಒಂದು ರೂಮ್ ಇದು. ಹೌದು. ಓಕೆ ಸರ್. ಈ ರೂಮ್ ಎಷ್ಟಿದೆ ಸರ್ ಇದು? ಟೋಟಲಿ ಈ ಫ್ಲೋರ್ ಅಲ್ಲಿ 8 ರೂಮ್ ಇದೆ. ಫಸ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ 9 ರೂಮ್, ಟೋಟಲಿ 17 ರೂಮ್ ಇದೆ ಸರ್. ಓಕೆ, ಈ ರೂಮ್ ಕ್ಲೋಸ್ ಆಯ್ತು. ಈಗ ಇದಕ್ಕೆ ಒಂದು 101 ಇದೆ. ಇದು 101 4 ಜನ ಇರುವಂತ ರೂಮು. ಓಕೆ. 103 104 ತೋರಿಸ್ತೀನಿ. ಓಕೆ. ಇದು ಸಿಂಗಲ್ದು 2 ಇರುತ್ತೆ ಇದು. ಓಕೆ, ಬನ್ನಿ. ಸಿಂಗಲ್ ಬೆಡ್ರೂಮ್ ಇದೆ. ರೈಟ್, ಸೇಮ್ ಬರುತ್ತೆ. ಇದು ಡಿಸೈನ್ ಚೇಂಜ್ ಆಗಿದೆ. ಇದು ಸಿಂಗಲ್ಸ್ ಇಬ್ರು ಇರೋದಕ್ಕೆ. ಓಕೆ ಓಕೆ. ಅಲ್ಲಿ ಡಬಲ್ ಕಟ್ ಇತ್ತು ಇಲ್ಲಿ. ಹೌದು. ಇಲ್ಲಿ ಸಿಂಗಲ್ ಇದು. ಓಕೆ. ನಿಮ್ಗೆ ವಾರ್ಡ್ರೋಬ್ ಇದೆ, ಟೇಬಲ್ಸ್ ಇದೆ, ಲಗೇಜ್ ಇರೋ ಟೇಬಲ್ ಇದೆ, ಸ್ಟಡಿ ಟೇಬಲ್ ಇದೆ. ಇಲ್ಲಿ ಒಂದು ಪೈಂಟಿಂಗ್ ಕೊಟ್ಬಿಟ್ಟಿದ್ದೀರಾ. ಕ್ಯೂಟ್ ಅಂಡ್ ಕಾಂಪ್ಯಾಕ್ಟ್ ರೂಮ್ಸ್. ಓಕೆ ಸರ್. ಅಗೇನ್ ಇಲ್ಲಿ ಬಾತ್ರೂಮ್ ಇದಕ್ಕೆ ಫ್ರಾಸ್ಟೆಡ್ ಶವರ್ ಗ್ಲಾಸಸ್ ಇದೆ. ಅಗೇನ್ ಎಲ್ಲ ರೂಮಲ್ಲಿ ಲಾಂಗ್ ಮಿರರ್ಸ್ ಇದ್ದೇ ಇರುತ್ತೆ. ಓಕೆ. ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ವಿತ್ ಚೇರ್. ಓಕೆ ರೈಟ್ ಸರ್. ಸರ್ ಈ ಸಿಂಗಲ್ ಕಟ್ ಬೆಡ್ರೂಮ್ 103 ಅಲ್ಲ ಇದು? 103 ಐ ಥಿಂಕ್ 104 ಇರಬೇಕು. 104 ಇದೆ. ಓಕೆ ಸರ್. ಇದಕ್ಕೆ ಎಷ್ಟು ರೆಂಟ್ ತಗೊಳ್ತೀರಾ ಸರ್? ರೆಂಟ್ ಇದು 3,999 ಇದೆ. ಓಕೆ, ವಿತ್ GST. ಆಮೇಲೆ ಅಡಿಷನಲ್ ಪರ್ ಪರ್ಸನ್ ಗೆ 750 ರೂಪೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ರೂಮ್ ತಗೊಂತೀರಾ, ಅದು 2 ಬೆಡ್ ಮತ್ತು ಒಂದಿದ್ರೆ ತಿರ್ಗಾ 750 ಆಗುತ್ತೆ. 4 ಪೀಪಲ್ ತಿರ್ಗಾ ಇನ್ನೊಂದು 750 ಆಗುತ್ತೆ ಸರ್. ಅದು ನಾವು ಫಸ್ಟ್ ನೋಡಿದ್ದು ಎಷ್ಟು ಸರ್? ಅದು 4 ಮೆಂಬರ್ಸ್ ಅಂದ್ರೆ ನಿಮ್ಗೆ ಟೋಟಲಿ ಅದು 5,800 ರೂಪೀಸ್ ಆಗುತ್ತೆ. ಓಕೆ ಓಕೆ. ಸರ್ ಈ ಫ್ಲೋರಲ್ಲಿ ಎಷ್ಟು ಟೋಟಲ್ ಎಷ್ಟು ರೂಮ್ ಇದೆ? 8 ರೂಮ್ ಇದೆ ಸರ್. ಓಕೆ ಸರ್. ಇಷ್ಟೆಲ್ಲ ಮಾಡಿದ್ದೀರ ಅಂದ್ರೆ 385 ಡೇಸು ಬೇಕು ಸರ್. ಇದು ಹುಡುಕಿ ಒಂದು 100 ವರ್ಷ ಹಳೆ ಬರ್ಮಾ ಟೀಕ್ ವುಡ್ ನ ರಿವೈವ್ ಮಾಡಿ ಇದನ್ನ ಹಾಕಿರೋದು. ಓಕೆ. ಇದು ಈ ಫ್ಲೋರಿಂಗ್ ಒರಿಜಿನಲ್ ಬರ್ಮಾ ಟೀಕ್ ವುಡ್ ನ ಓನರ್ ಅದೇ ಬೇಕು ಅಂತ ಹೇಳಿದ್ರು. ಎಲ್ಲಿಂದ ಅವ್ರಿಗೆ ಒಳ್ಳೆ ಟೇಸ್ಟ್ ಇದೆ. ಅವ್ರಿಗೆ ಟೇಸ್ಟ್ ಇದೆ. ಅವ್ರೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅವ್ರೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅವ್ರು ಒಂದೇ ಒಂದು ಹೇಳಿದ್ದು, ಬಸವನ ಗುಡಿನಲ್ಲಿ ಇದು ಒಂದು ಈ ಬಿಲ್ಡಿಂಗ್ ಬಂದ್ಬಿಟ್ಟು ಐಕಾನಿಕ್ ಬಿಲ್ಡಿಂಗ್ ಇರಬೇಕು. ಇದನ್ನ ನಾವು ಕೊಟ್ಟಿದ್ದೀವಿ ಸರ್. ಮತ್ತೆ ಕೇಳ್ತೀವಿ, ಓನರ್ ಹೆಸರು ಏನಂದ್ರಿ? ಪಲ್ಲವಿ ಸಂದೀಪ್. ರೈಟ್ ಸರ್. ಒಳ್ಳೆ ಟೇಸ್ಟ್ ಇದೆ ಅವ್ರಿಗೆ. ರೈಟ್ ಸರ್. ಇಲ್ಲಿ ಬಂದು ಎಷ್ಟು ರೂಮ್ ಇದೆ ಅಂದ್ರಿ? ಇಲ್ಲಿ ಟೋಟಲಿ 8 ರೂಮ್ ಇದೆ. 8 ರೂಮ್ ಇದೆ ಸರ್. ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಇದೆ ಅಲ್ಲ ಸರ್? ಹೌದು. ಓಕೆ ರೈಟ್. ಸ್ಟೆಪ್ಸ್ ಇದೆ ಸರ್. ಇಲ್ಲಿ ಒಂದು ಎಂಟ್ರೆನ್ಸ್ ಹೋಗೋಣ. ಇಲ್ಲ, ಅದು ಮೋಸ್ಟ್ಲಿ ಆಕ್ಯುಪೈ ಆಲ್ರೆಡಿ ಆಗಿದೆ. ಓಕೆ ಓಕೆ. ಇಲ್ಲಿ ಹೋಗ್ಬೋದಲ್ಲ? ಇದೆಲ್ಲ ರೂಮ್ಸ್ ಆಕ್ಯುಪೈ ಆಗಿದೆ. ಓಕೆ. ಇಲ್ಲೂ ಎಂಟ್ರೆನ್ಸ್ ಚೆನ್ನಾಗಿದೆ ಸರ್. ನಿಮ್ಗೆ ಎಷ್ಟು ಡೀಟೇಲಿಂಗ್ ವರ್ಕ್ ಮಾಡಿದೀವಿ ಅಂತ ಹೇಳಿದ್ರೆ, ನಾರ್ಮಲಿ ಸುಮ್ಮನೆ ಏನೋ ರೂಮ್ ನಂಬರ್ ಹಾಕಿರ್ತಾರೆ, ಅದಕ್ಕೂ ಒಂದು ಕ್ರಿಯೇಟಿವ್ ವೇನಲ್ಲಿ ಇಲ್ಲಿ ಇರ್ಬೋದು ನೋಡಿ. 108 ಅಂದ್ರೆ ಫ್ರೀ ಕೊಟ್ಬಿಟ್ಟಿದ್ದಾರೆ ಅವರು. ಹೌದು. ನೀವೇನಾರ ಮಾಡ್ರಪ್ಪ, ನಂಗೆ ಒಟ್ಟು ಡಿಫ್ರೆಂಟ್ ಆಗಿರ್ಬೇಕು ಡಿಸೈನ್ ಅಂತ ಫ್ರೀಯಾಗಿ ಕೊಟ್ಬಿಟ್ಟಿದ್ದಾರೆ. ನೋಡಿ ಇದೆಲ್ಲ ನಿಮ್ಗೆ ಲೈವ್ ಫೋಟೋಸೇ ತಗೊಂಡ್ಬಂದಿದ್ರ ನೀವು ಅಲ್ಲ? ಸೊ ಎಲ್ಲಿ ಸರ್ ಟೆಂಪಲ್ ಇದು? ಸರ್ ಇದು ಬಂದ್ಬಿಟ್ಟು ಪಲ್ಲವಿ ಸಂದೀಪ್ ಅವ್ರ ಕಸಿನ್ ಫೋಟೋಗ್ರಾಫರ್, ಗೊತ್ತಿಲ್ಲ, ಅವ್ರ ಫ್ರೆಂಡ್ಸ್ ಕೊಟ್ಟಿರೋದು ನಮ್ಗೆ. ಓಕೆ ಓಕೆ. ನಮ್ದು ಒಂದು ಹೋಟೆಲ್ ಕಾಂಟ್ರಿಬ್ಯೂಷನ್ ಇರ್ಲಿ ಅಂತ ಅವ್ರದೇ ಇದೆಲ್ಲ ಫೋಟೋಗ್ರಫಿ. ಇದೆಲ್ಲ ನಿಮ್ಮ ವರ್ಕೇನೆ ಇದು ಸರ್? ಇದೆಲ್ಲ ರಾ ಇದೆ ಅಲ್ಲ ಸರ್? ಇದು ಹೌದು ಸರ್, ರಾ ಇದೆ ನೋಡಿ. ಇದೆಲ್ಲ ಫೋಟೋ ತುಂಬಾ ಚೆನ್ನಾಗಿದೆ. ಇದಕ್ಕೆಲ್ಲ ನಾವು ಹೇಳಕ್ಕೆ ಆಗಲ್ಲ. ಐ ಥಿಂಕ್ ಇದೆಲ್ಲ ನಮ್ಮ ಲಾಲ್ಬಾಗ್ ಅಲ್ಲ ಸರ್? ಇದು ಲಾಲ್ಬಾಗ್ ಅವರೇ ಶೂಟ್ ಮಾಡಿರೋದು. ಓನರ್ ಅವ್ರ ಕಸಿನ್ ಒಬ್ಬರಿದ್ದಾರೆ. ಇದು ಸೆಂಟ್ರಲ್ ಜೈಲ್. ಇದು ಅವರು ಸೆಲೆಕ್ಟೆಡ್ ಫೋಟೋಗ್ರಾಫ್ಸ್ ಕೊಟ್ಟಿದ್ದಾರೆ ನಿಮ್ಗೆ ನೋಡಿ. ಈ ಪ್ಯಾಸೇಜ್ ಅಲ್ಲಿ ಹೋಗೋರು ರಾಯಲ್ ಲುಕ್ ಕಾಣುತ್ತೆ. ಹೌದೌದು.
ನೋಡಿ ಸೀಲಿಂಗು ನಿಮಗೆ POP ಮಾಡಿದ್ದೀರಾ, ಅದು ಡಿಫ್ರೆಂಟ್ ಆಗಿದೆ ನೋಡಿ ಸರ್. ಇದು ಕಾನ್ಸೆಪ್ಟ್ ಏನಂದ್ರೆ ಯೂಶಲಿ ಲಗೇಜ್ ತಗೊಂಡೋಗುವಾಗ ಸ್ಕ್ರಾಚಸ್ ಆಗುತ್ತೆ, ಅದಕ್ಕೆ ಇದು ಟೈಲ್ ಇದು. ಸೊ ಇಟ್ಸ್ ಈಸಿ ಟು ಕ್ಲೀನ್ ಆಲ್ಸೋ. ಓಕೆ ಓಕೆ. ಗ್ರ್ಯಾಂಡಿಯರ್ ಲುಕ್ ಬರುತ್ತೆ. ಓಕೆ, ಸ್ಕ್ರಾಚ್ ಆಗಲ್ಲ ಈಸಿ ಕ್ಲೀನ್ ಮಾಡ್ಕೊಂಡು. ಓಕೆ ಓಕೆ. ಆಮೇಲೆ ಆ ಹೆರಿಟೇಜ್ ಲುಕ್ಗೆ ವುಡನ್ ಬೀಡಿಂಗ್ ಹಾಕಿದ್ವಿ. ರೈಟ್ ಸರ್. ಸರ್ ಈಗ ನಾವಿರೋ ಫ್ಲೋರ್ ಬಂದು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ಸರ್. ಓಕೆ, ನೀವು ಮಾಡಿರೋ ಪೇಂಟಿಂಗ್ಗೆ ಇಲ್ಲಿ ಬಂದ ನಾವು ಅಗೇನ್ ಇಲ್ಲಿಗೆ ಕಿಂಗ್ ಸ್ಟೈಲಲ್ಲಿ ಊಟ ಆಯಿತು. ಅಗೇನ್ ಇಲ್ಲಿ ಬಂದ್ಬಿಟ್ಟು ನಾವು ರೂಮ್ಗಳು ನೋಡೋದು. ರೈಟ್ ಸರ್. ಸೆಕೆಂಡ್ ಫ್ಲೋರ್ ಸರ್ ಇದು. ಸರ್ ಇದು ಅಷ್ಟೇ ವುಡ್ ಯೂಸ್ ಮಾಡಿದ್ದೀರಾ? ಕಂಪ್ಲೀಟ್ ವುಡನ್ ಸರ್ ಇದು. ಏನಕ್ಕೆ ಅಂದ್ರೆ ಸರ್ ಇದೆಲ್ಲ ಟೈಲ್ಸ್ ಅಷ್ಟೇ ಸರ್, ಡಿಫ್ರೆಂಟ್ ಆಗಿದೆ. ಸ್ವಲ್ಪ ನ್ಯಾಚುರಲ್, ಅದು ವಿಂಟೇಜ್ ಹಳೆ ಲುಕ್ ಬರಲಿ ಅಂತ ಈ ಟೈಪ್ ಮಾಡಿರೋದು. ನೀವು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಏನ್ ನೋಡಿದ್ರು ಅದೇ ಸ್ಟೈಲ್ ಅಲ್ಲಿ ಇನ್ನೊಂದು ಪ್ರೈವೇಟ್ ಡೈನಿಂಗ್ ಏರಿಯಾ ಇದೆ. ಅದಕ್ಕೆ ಹೆಸರು ಮಾತ್ರ ನಾವು ದ್ವಿತೀಯ ಅಂತ ಕೊಟ್ಟಿರೋದು. ಸೆಕೆಂಡ್ ಫ್ಲೋರ್ ಇದಕ್ಕೆ ಪ್ರೈವೇಟ್ ಸೆಕೆಂಡ್ ಫ್ಲೋರ್ ಅಂತ ಹಾಕ್ಬಿಟ್ಟಿದ್ರಿ. ಇದಕ್ಕೆ ಇಲ್ಲೊಂದು ಪ್ರೈವೇಟ್ ಡೈನಿಂಗ್ ಏರಿಯಾ ಇದೆ. ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡಿರೋ ತರನೇ ಇದಕ್ಕೆ ಅಗೇನ್ ಸಂಸ್ಕೃತ ಹೆಸರು ದ್ವಿತೀಯ ಅಂತ ಇದೆ ನೋಡಿ. ಓಕೆ, ಸೇಮ್ ಬರುತ್ತಲ್ಲ ಸರ್ ಅದು? ಇದು ಸೇಮ್ ಬರುತ್ತೆ, ಸೇಮ್ ಕಾನ್ಸೆಪ್ಟ್ ಅದೇ ತರ. ಬಟ್ ಇಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ, ಯಾಕಂದ್ರೆ ಒಂದ್ ಲೆವೆಲ್ ಮೇಲೆ ಇದೆ. ನಿಮ್ಗೆ ಬೆಟರ್ ವ್ಯೂ ಆಫ್ ದಿ ಬಾಲ್ಕನಿ. ಇದೆಲ್ಲ ಕ್ಯಾಸ್ಟಿಂಗ್ ಯೂಸ್ ಮಾಡಿದಿರಾ ಸರ್? ರೈಲಿಂಗ್ಸ್ಗೆಲ್ಲ ಯೂಸ್ ಮಾಡಿದೀವಿ. ಅಗೇನ್ ಬರ್ಮಾ ಟೀ ಕುಡ್ ಹಳೆ ಪ್ರೊಕ್ಯೂರ್ ಮಾಡ್ಬಿಟ್ಟು ಬರ್ಮಾ ಟೀ ಕುಡ್ ಉಪಯೋಗಿಸಿದ್ವಿ. ಎಲ್ಲ ಸೀಸನ್ ವುಡ್ ತಂದಿದ್ರೆ ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ವ್ಯೂ ನೋಡಿ, ಇದೆಲ್ಲ ಬರ್ಮಾ ಟೀ ಕುಡ್ ಎಲ್ಲ ಇದು. ಓಕೆ ನೋಡಿ, ನಮಗೆ ರೋಡ್ ಒಳ್ಳೆ ವ್ಯೂ ಕಾಣುತ್ತೆ ನಿಮಗೆ. ನೋಡಿ, ಆ ಕಡೆ ಹೋಯ್ತು ಅಂದ್ರೆ ನಮಗೆ ಗಾಂಧಿ ಬಜಾರ್ ಬರುತ್ತೆ. ಈಗ ಈ ಕಡೆ ಬಂತು ರಾಮಕೃಷ್ಣ ಆಶ್ರಮ ಬರುತ್ತೆ. ಹಾಗೆ ನಾವು ಇರೋದು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಅದೇ ಸೇಮ್ ಕಿಂಗ್ ಸ್ಟೈಲಲ್ಲಿ ಊಟ ಮಾಡ್ಬೋದು. ಊಟ ಮಾಡ್ಬೋದು ಇಲ್ಲಿ, ಬಿಸಿ ಆದ ಕಿಂಗ್ ಸ್ಟೈಲ್ ಊಟ ಮಾಡ್ಬೋದು. ಸೇಮ್ ಬಂದಿದೆಯಲ್ಲ ಸರ್ ಡಿಸೈನ್? 6+6 ಸೇಮ್ ಡಿಸೈನ್. ಸೇಮ್ ಅದೇ ಏನು ಬಂದಿದೆ ಜೆರಾಕ್ಸ್. ಈ ಫ್ಲೋರ್ ಅಲ್ಲಿ ಸೇಮ್ ಹಾಗೆ ನೀವು ಕೆಳಗಡೆ ನೋಡಿರುತ್ತಾರೆ. ಬಟ್ 9 ರೂಮ್ ಇದೆ ಇಲ್ಲಿ. 9 ರೂಮ್ ಇದೆ. ಸೇಮ್ ಅದೇ ಸೆಕೆಂಡ್ ಸೇಮ್ ಅದೇ ತರದ್ದೇ 9 ರೂಮ್ಸ್ ಇದೆ. ಅದೇ ತರನೇ ಇಲ್ಲಿ ನಿಮ್ಗೆ ವಾಲ್ ಅಲ್ಲಿ ನೋಡಬಹುದು ನ್ಯಾಚುರಲ್ ಫೋಟೋಗ್ರಾಫ್ಸ್. ನಿಮ್ಗೆ ಸನ್ಸೆಟ್ ಇರ್ಬೋದು ಅಥವಾ ಫಾರೆಸ್ಟ್ ಇರ್ಬೋದು, ಸೇಮ್ ಥೀಮ್ ದ ನೇಚರ್ ಇಂದ ಏನ್ ನಾವು ಕೆಳಗಡೆ ನೀವು ಮ್ಯೂರಲ್ ನೋಡಿದ್ರಲ್ಲ ಅದೇ ತರ ಈ ಫೋಟೋಗ್ರಾಫ್ಸ್ ಅದೇ ತರನೇ ಇದೆ. ನೇಚರ್ದು ಸೆಲೆಕ್ಟೆಡ್ ಫೋಟೋಗ್ರಾಫ್ಸ್ ಹಾಕಿ ಕಾರಿಡಾರ್ ಅಲ್ಲಿ. ನೇಮ್ ಪ್ಲೇಟ್ಸ್ ಅಷ್ಟೇ ಡಿಫ್ರೆಂಟ್ ಆಗಿದೆ. ಇಲ್ಲೂ ಅಷ್ಟೇ ಸೇಮ್ ಲಗೇಜ್ ತೊಗೊಳ್ಳೋ ಸ್ಕ್ರಾಚ್ ಆಗಬಾರ್ದು ಅಂತ ಟೈಲ್ಸ್ ಹಾಕಿದ್ವಿ. ಕಂಟಿನ್ಯೂ ಸೇಮ್ ಬಂದಿದೆ. ಇಂಡಿಯನ್ ಎಲಿಮೆಂಟ್ ಬೇಕು ಅಂತ ಇದು ವುಡನ್ ಕಾರ್ನಿಸ್ ಇದೆ ಇದು. ಓಕೆ, ಕೆಳಗಡೆ ಫೋಟೋಗ್ರಾಫ್ ಇಲ್ಲ, ಇಲ್ಲಿ ಇದೆ, ಇಲ್ಲಿಲ್ಲ, ಅಲ್ಲಿದೆ. ಓಕೆ ಓಕೆ, ಐ ಥಿಂಕ್ ಬರ್ಬೋದೇನ ಅಲ್ಲಿ? ಅದು ಬರ್ತಾ ಇದೆ, ಯಾಕಂದ್ರೆ ಫೋಟೋಗ್ರಾಫ್ ಸೆಲೆಕ್ಟ್ ಮಾಡಿ ಹಾಕೋಣ ಅಂತಿದ್ದೀವಿ ನಾವು. ಮೇಲ್ಗಡೆ 2 ಇದೆ ಸರ್, ಒಂದು ಪಾರ್ಟಿ ಹಾಲ್. ಓಕೆ, ಪಾರ್ಟಿ ಹಾಲು ಉಂಟು. ರೈಟ್ ಸರ್, ಬನ್ನಿ ಸರ್ ಫ್ಲೋರಲ್ಲಿ ಹೋಗೋಣ. ಸರ್ ಈ ಟೈಲ್ಸ್ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ ಸರ್ ವಾಲ್ಗೆ ಹಾಕಿರೋದು. ಈಗ ವೆಟ್ರಿಫೈಡ್ ಟೈಲ್ಸ್ ಎಲ್ಲ ಅನ್ಕೊಂಡಿದ್ದೀನಿ. ಇಲ್ಲ, ಇದನ್ನ ವೆಟ್ರಿಫೈಡ್ ಬಟ್ ಸೆಲೆಕ್ಟ್ ಮಾಡಿ ನಾವು ವಿಂಟೇಜ್ ಲುಕ್ ಇರೋದು. ನೋಡಿ, ಒಂದೊಂದು ಬೇರೆ ಬೇರೆ ಇದೆ. ರ್ಯಾಂಡಮ್ ಸ್ಟೈಲ್ ಆಗ್ತಾ ನೋಡಿ. ಇಲ್ಲಿ ಬಂದ್ಬಿಟ್ಟು ನಮಗೆ ಸೀಲಿಂಗ್ ಒಂದು ಪಾರ್ಟಿ ಅಲ್ಲ, ಅದಕ್ಕೆ ಹೆಸರು ಸಂಯುಕ್ತ ಅಂತ. ಅದು ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಹೆಸರು. ಇನ್ನೊಂದು ಕೆಫೆಗೆ ಸ್ವಾದ ಅಂತ, ಎಡಗಡೆ ಸ್ವಾದ ಬರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಪಾರ್ಟಿ ಹಾಲ್ ಸಂಯುಕ್ತ. ಸರ್ ಈ ಪಾರ್ಟಿ ಹಾಲಲ್ಲಿ ಬಂದ್ಬಿಟ್ಟು ನಮಗೆ ಕೆಪಾಸಿಟಿ ಎಷ್ಟಿದೆ ಸರ್ ಇಲ್ಲಿ? ಸರ್ 130 to 150. 130 ಫುಲ್ ಸೀಟಿಂಗು. ರನ್ನಿಂಗ್ ಕ್ರೌಡ್ ಇರೋದ್ರಿಂದ 150 ಜನವರೆಗೂ ಮ್ಯಾನೇಜ್ ಮಾಡ್ಬೋದು. ಹಾಗೆ ನೀವು ಡೈನಿಂಗ್ ಸಪ್ರೇಟ್ ಬರುತ್ತೆ? ಡೈನಿಂಗ್ ಸಪ್ರೇಟ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಸ್ಪೆಷಾಲಿಟಿ ಅಂದರೆ ಪ್ರೀ ಸ್ಟೇಜ್ ಡಿಸೈನ್ ಆಲ್ರೆಡಿ ಸೆಟ್ ಆಗಿದೆ. ಸೊ ನಿಮಗೆ ಮಿನಿಮಮ್ ಫ್ಲವರ್ ಡೆಕೋರೇಷನಲ್ಲಿ ಗ್ರ್ಯಾಂಡಾಗಿ ಪಾರ್ಟಿ ಮಾಡ್ಕೊಬೋದು. ಯಾಕಂದರೆ ಎವ್ರಿಥಿಂಗ್ ಹ್ಯಾಸ್ ಬಿನ್ ಆಲ್ರೆಡಿ ಡನ್. ಸರ್ ಏನು ಚಾರ್ಜ್ ಮಾಡ್ತೀರಿ ಇದಕ್ಕೆ ಸರ್? ಇದಕ್ಕೆ 100 ಮಿನಿಮಮ್ ಕ್ವಾಂಟಿಟಿ ಇದೆ. 100 ಇದ್ರೆ ನಿಮಗೆ ಆಲ್ ಚಾರ್ಜಸ್ ಫ್ರೀ. ಏನು ಮಾಡಿ ಎಲ್ ಶೇಪಲ್ಲಿ ಕೊಟ್ಟಿದ್ರೆ ನೀವು? ಇದು ಡೈನಿಂಗ್ ಏರಿಯಾ ಬರುತ್ತೆ. ಅಂದರೆ ಯೂಸ್ ಮಾಡ್ಕೊಂಡು ನಾವು ಡೈನಿಂಗ್ ಎಲ್ಲ ಕನ್ವರ್ಟ್ ಮಾಡ್ಬೋದು. ಅದು ಊಟ ಟೈಮಲ್ಲಿ 5 ನಿಮಿಷದಲ್ಲಿ ಅದನ್ನ ಕನ್ವರ್ಟ್ ಆಗೋಗುತ್ತೆ ಡೈನಿಂಗ್ ಏರಿಯಾಗೆ. ಒಂದು ವ್ಯಕ್ತಿಗೆ 50 ಜನ ಊಟ ಆಗುತ್ತೆ. ಇಲ್ಲಿ ಡಯಾಸ್ ಮಾಡಿದ್ದೀರಾ? ಇದು ಪ್ರೀ ಸೆಟ್ ಡಯಾಸ್. ಆಲ್ರೆಡಿ ನೀವು ಡೆಕೋರೇಷನ್ ಎಲ್ಲ ಬ್ಯಾಕ್ ಸೈಡ್ ಇದೆ. ಜೊತೆಗೆ ಬೇಕಾದ್ರೆ ಮಿನಿಮಮ್ ಫ್ಲವರ್ ಡೆಕೋರೇಷನ್ ಮಾಡ್ಕೊಂಡ್ರೆ ಸಾಕು. ಸೊ ಆಲ್ರೆಡಿ ಅಷ್ಟನ್ನ ಫೆಸಿಲಿಟಿ. ಮ್ಯೂಸಿಕ್ ಪ್ಲೇ ಫ್ರೀ. ಮ್ಯೂಸಿಕ್ ನಿಮಗೆ ಸ್ಪೀಕರ್ಸ್ ಎಲ್ಲ ಇಂಟಿಗ್ರೇಟ್ ಆಗೋಗಿದೆ ಆಲ್ರೆಡಿ. ಓಕೆ ಓಕೆ, ಅದು ಒಳ್ಳೆ ಸ್ಪೀಕರೇ ಕೊಟ್ಟಿದ್ದೀರಾ? ಹೌದು. ನೀವು ಚಾರ್ಜಸ್ ಕೆಳಗಡೆ ಡೌನ್ ಆಫೀಸಲ್ಲಿ ಕೇಳಬೇಕು. ಏನಕ್ಕೆ ಅಂದರೆ ಡಿಫ್ರೆಂಟ್ ಮೆನು ಮೇಲೆ ಚಾರ್ಜಸ್ ಇದೆ. ನೀವು ಯಾವ ಫುಡ್ ಸೆಲೆಕ್ಟ್ ಮಾಡ್ಕೊತೀರಾ, ಎಷ್ಟು ಬೇಕು, ಪ್ಯಾಕೇಜ್ ಮೇಲೆ ಬರುತ್ತೆ. ರೈಟ್ ಸರ್. ಇದು ಬಂದ್ಬಿಟ್ಟು ನಮಗೆ ಡಯಾಸ್ ಹೋಗ್ಬೋದಲ್ಲ ಸರ್? ಓಕೆ, ಇದು ನಮ್ಗೆ ಏನು ಮಾಡಿದ್ದೀರಾ ನೋಡಿ, ಇಲ್ಲಿ ಕಾಣುತ್ತೆ ನಮಗೆ ಎಂಟೈರ್ ವ್ಯೂ ಕಾಣುತ್ತೆ ನೋಡಿ. ಸೀನಿಯರ್ಸ್ಗೆ ಸರ್ ಒಂದು ನಿಮಿಷ ಸರ್, ಅದನ್ನ ಬಂದಿದ್ದು ಎಂಟ್ರೆನ್ಸ್. ಹೌದು ಸರ್. ಅಲ್ಲ, ಬಂದು ರೈಟ್ ಹ್ಯಾಂಡ್ ಸೈಡ್ ಏರಿಯಾ ಬಂದು ಪಾರ್ಟಿ ಹಾಲ್ ಏರಿಯಾ. ಅದರಲ್ಲೂ ನಿಮ್ಗೆ ನೋಡ್ಬೋದು ಲಕ್ಸುರಿ ಸೀಟಿಂಗ್ ಕೊಟ್ಟಿದ್ದೀವಿ. ಫ್ರಂಟ್ ಅವರು ಯೂಶಲಿ ಮನೆಯವರು ಇರ್ಬೋದು, 10 ಜನ ಕೂತ್ಕೋಬಹುದು. 10 ಜನಕ್ಕೆ ರಾಯಲ್ ಸೀಟಿಂಗು. ಅದ್ರ ಮೇಲೂ ಕುಷನ್ ಸೀಟಿಂಗ್ ಕೊಟ್ಟಿದ್ದೀವಿ. ನಿಮಗೆ ಇಲ್ಲಿ ಬಂದಿರೋರು ಲಕ್ಸುರಿಯಾಗಿ ಫ್ಯಾಮಿಲಿಯವರು ಇನ್ವೈಟ್ ಮಾಡಿ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ಕೊಂಡು ಹೋಗ್ಬೋದು.
ರೈಟ್ ಹ್ಯಾಂಡ್ ಸೈಡ್ ಬಂದ್ಬಿಟ್ಟು ಇದು ಡೈನಿಂಗ್ ಏರಿಯಾ. ನಾನು ಆವಾಗಲೇ ಹೇಳಿದಾಗೆ ಕೆಳಗಡೆ ಎಲಿವೇಟರ್ ಇಂದ ಫುಡ್ ಬಿಸಿ ಬರೋದಕ್ಕೆ ಇನ್ನೊಂದು ಕಿಚನ್ ಇದೆ ಇಲ್ಲಿ. ಕ್ಲೋಸ್ ಮಾಡಿದ್ದಾರೆ. ಇನ್ನೊಂದು ಕಿಚನ್ ಇದೆ. ಈ ಏರಿಯಾದಲ್ಲಿ ಬಂದ್ಬಿಟ್ಟು ನಿಮಗೆ ಇಮಿಡಿಯೇಟ್ ಆಗಿ ಬಾಳೆ ಎಲೆ. ಇದು ವಿಂಟೇಜ್ ಸ್ಟೈಲ್ ಎಲ್ಲ ಕೂತ್ಬಿಟ್ಟಿದ್ದಾರೆ. ಚೇರ್ಸ್ ಅಲ್ಲ, ಚೇರ್ಸ್ ಎಲ್ಲ ವಿಂಟೇಜ್ ಸ್ಟೈಲ್ ಕೂತ್ಬಿಟ್ಟಿದ್ದಾರೆ. ರೈಟ್ ಸರ್. ಇಲ್ಲಿ ನೀವು ಇದು ನೋಡ್ಬೋದು ಸರ್, ಬಾತ್ರೂಮ್ ಕೂಡ ಪ್ರೀಮಿಯಂ ರಾಯಲ್ ಆಗಿ ಮಾಡಿದ್ದೀವಿ. ಹ್ಯಾಂಡ್ ವಾಶ್ ಇದೆ. 10 minutes ಅಲ್ಲಿ ಯಾವ ತರ ಸೀಟಿಂಗ್ ಬೇಕು ಟೇಬಲ್. ಇಲ್ಲೂ ಡಿಫ್ರೆಂಟ್ ಆಗಿರೋ ಚೇರ್ ಕೊಟ್ಟಿದ್ದೀರಾ. ಹೌದು, ನೀವು ಇಲ್ಲೂ ನೋಡಿ ಸರ್, ಲಾಂಗ್ ಮಿರರ್ ಇದೆ. ಈಗ ಫಂಕ್ಷನ್ ಬಂದಿರೋರು ಇಲ್ಲಿ ಏನಕ್ಕೆ ಅಂದ್ರೆ ಕೆಳಗಡೆ ರೂಮ್ ತಗೋಬೇಕು ಸಪರೇಟ್. ಇಲ್ಲ ಕೆಲವು ರೂಮ್ ಬೇಡ ನಮ್ಗೆ ಒಂದು 10 ನಿಮಿಷಕ್ಕೆ ಡೆಕೋರೇಷನ್ಗೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಗ್ರ್ಯಾಂಡ್ ದೊಡ್ಡ ಮಿರರ್ ಕೊಟ್ಟಿದ್ದೀವಿ. ಇಲ್ಲೇ ಡೆಕೋರೇಷನ್ ಮಾಡ್ಕೊಬಹುದು. ಓಕೆ ಓಕೆ. 5 ನಿಮಿಷ ಡೆಕೋರೇಷನ್, ಮೇಕಪ್ ಮೇಲೆ ಇರುವಾಗ ಡೆಕೋರೇಷನ್ ಮಾಡಿ ಸ್ಟೇಜ್ ಹೋಗ್ಬೋದು. ಎಷ್ಟು ಮ್ಯಾಕ್ಸಿಮಮ್ ಅವ್ರು ಕಂಫರ್ಟ್ ಕೊಡ್ಬೇಕು ಅಷ್ಟು ಕಂಫರ್ಟ್ ಆಗಿ ಕೊಟ್ಟಿದ್ದೀರಾ. ಸೀಲಿಂಗ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಡೀಟೇಲಿಂಗ್ ನೋಡಿದ್ರೆ ತಿರ್ಗಾ ಆ ರಾಯಲ್ ಫೀಲ್ ಬರಲಿ ಅಂತ. ಸರ್ ಯಾವಾಗ ಸರ್ ಓಪನ್ ಆಗಿದೆ? ಯಾವಾಗ ಸರ್ ಇದು? ಸರ್ ಇದು 24th ನೆನ್ನೆ ಓಪನ್ ಆಗಿರೋದು. ಇನ್ನು ಫಂಕ್ಷನ್ಗಳು ಈಗ ಬುಕಿಂಗ್ ಆಗಬೇಕು. ಬುಕಿಂಗ್ ಈಗ ಸುಮಾರು ಆಗ್ತಾ ಇದೆ ಆಲ್ರೆಡಿ. ವೆರಿ ಗುಡ್. ಯಾಕಂದ್ರೆ ಇವರು ಸುಮಾರು 3 months ಇಂದ ಫುಡ್ ಟ್ರಯಲ್ಸ್ ಮಾಡ್ತಾ ಇದ್ರು. ಫುಡ್ ಪರ್ಫೆಕ್ಟ್ ಬರಬೇಕು ಅಂತ ಬಿಲ್ಡಿಂಗ್ ರೆಡಿ ಆಗಿದ್ರು ಒಂದು 90 days ಇಂದ ಡೈಲಿ ಫುಡ್ ಟ್ರಯಲ್. ಸೊ ಇಲ್ಲಿ ನಮ್ಗೆ ಶಕೆ ಆಗಲ್ಲ ಸರ್? ಅಲ್ಲ, ಇಲ್ಲಿ ಏನಂದ್ರೆ ಕ್ರಾಸ್ ವೆಂಟಿಲೇಷನ್ಗೆ ನಿಮಗೆ ಫುಲ್ ವಿಂಡೋ ಇದೆ, ಮತ್ತೆ ಹೈ ಇರೋದ್ರಿಂದ ಫ್ಯಾನ್ಸ್ ಇದೆ. ಹಂಗೂ ಶೆಕೆ ಆದರೆ ಕೂಲರ್ ಕೊಡ್ತಾರೆ. ಹೌದು. ಓಕೆ ಓಕೆ. ಎಷ್ಟು ಕಂಫರ್ಟ್ ಅವ್ರ ಕೈಲಿ ಆಗುತ್ತೋ ಅಷ್ಟು ಕಂಫರ್ಟ್ ಕೊಡ್ತಾರೆ. ನೋಡಿ ಇಲ್ಲಿ ಬಂದ್ಬಿಟ್ಟು ನಮಗೆ ಎಷ್ಟು ಜನ ಕೆಪಾಸಿಟಿ ಅಂದ್ರೆ ಇದು ಟೋಟಲಿ 130 ಜನ ಕಂಪ್ಲೀಟ್ ಸೀಟಿಂಗ್, ಇನ್ಕ್ಲೂಡಿಂಗ್ ದಟ್ ಸೈಡ್ ಚೇರ್ಸ್. ನೋಡಿ ಇದೇ ಡಿಫ್ರೆಂಟ್ ಆಗಿದೆ. ಪಾರ್ಕ್ ಬೆಂಚ್ ಚೇರ್ಸ್ ಹಾಕಿದ್ದೀರಾ. ಅದು ನಿಮಗೆ ವುಡನ್ ಕೊಟ್ಟಿದ್ದೀರಾ. ರೈಟ್ ಸರ್. ಇದು ಬಂದ್ಬಿಟ್ಟು ಪಿಲ್ಲರ್. ಇದು ಹಳೇದು. ಇವರು ಅವ್ರು 1986 ಅಂದ್ರಲ್ಲ, ಆ ಕಾಲದಲ್ಲಿ ಅವರು ಎಲ್ಲಿಂದ ಅಲ್ಲಿ ವೇಸ್ಟ್ ಮಾಡಿಲ್ಲ, ಅದನ್ನ ಮಾಡಿಲ್ಲ. ಓಕೆ, ರಿಟೈನ್ ಮಾಡ್ಕೊಂಡಿದ್ದೀವಿ. ಅದನ್ನ ತೆಗೆದು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀರಾ. ರೈಟ್ ಸರ್. ಅದು ನೋಡಿ ಮೇಲೆ ಪ್ರೊಫೈಲ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಿಮಗೆ ಡೈನಿಂಗ್ ಏರಿಯಾ ಕೂಡ ಗ್ರ್ಯಾಂಡ್ ಆಗಿದೆ. ನಾರ್ಮಲಿ ಗ್ರೇನಿಂಗ್ ಡೇ ಏನಾಗುತ್ತೆ ನಿಮ್ಗೆ ಎಲ್ಲ ಕಾಣಿಸುತ್ತೆ. ಇಲ್ಲಿ ಇಷ್ಟು ಜನ ಆಯ್ತು ಅಂತ ಕಂಪ್ಲೀಟ್ ಆದ್ಮೇಲೆ ಇವರು ಅವರೇ ಹೋಗ್ತಾ ಇರ್ಬೋದು. ಆ ಥರ ಮಾಡಿದ್ದೀರಾ. ಅದು ನಿಮಗೆ ಕಂಫರ್ಟ್ ಇದೆ. ಅಗೇನ್ ಕಬೋರ್ಡ್ ಬೇರೆ ಕೊಟ್ಟಿದ್ದೀರಾ ಇಲ್ಲಿ. ಹೌದು, ಅವ್ರದ್ದು ಏನಾದ್ರು ಮೆಟೀರಿಯಲ್ ಇಟ್ಕೊಳ್ಳೋಕೆ ಇರ್ಬೋದು. ಎಲ್ಲ ಎಷ್ಟು ಫೆಸಿಲಿಟಿ ಆಗುತ್ತೋ ಅಷ್ಟು ಪಾಸಿಬಲ್ ಮಾಡಿದ್ದೀವಿ ಸರ್. ಓಕೆ ಸರ್. ಇದು ಪ್ರೈಸ್ ನಾನು ಕೆಳಗಡೆ ಮಾತಾಡಬೇಕು ಅಂತ ಹೇಳಿದ್ದೀರಾ. ಹೌದು, ಪಾರ್ಟಿ ಹಾಲ್ ಪ್ರೈಸ್ ಡೀಟೇಲ್ಸ್ ಅದು ಮೆನು ಮೇಲೆ ಇರುತ್ತೆ. ಬಟ್ ಮಿನಿಮಮ್ 100 packs. ಕಮ್ಮಿ ಇತ್ತು ಅಂದ್ರೆ ಬೇರೆ ಪ್ರೈಸ್ ಬರುತ್ತೆ. ಹಾಲ್ ಚಾರ್ಜ್ ಅಂತ ಒಂದು ಬೇಸಿಕ್ ಮಿನಿಮಲ್ ತಗೊಂತಾರೆ. 100 ಜನ ಇದ್ರೆ ಫುಡ್ ಅಲ್ಲೇ ಇನ್ಕ್ಲೂಡ್ ಆಗುತ್ತೆ. ಸರ್ ಅಗೇನ್ ಈಗ ನೀವು ಬರೀ ಫಂಕ್ಷನ್ಗೆ ಹೇಳಿದ್ರೆ ಕಾರ್ಪೊರೇಟ್ ಮೀಟಿಂಗು ಕೊಡ್ತೀರಾ? ನೀವು ಕಾರ್ಪೊರೇಟ್ ಮೀಟಿಂಗು ಕೊಡ್ತೀವಿ. ಅಲ್ಲಿ ಇನ್ನೊಂದು ಚಿಕ್ಕ ಜಾಗ ಇದೆ, ಒಂದು 20-22 ಜನಕ್ಕೆ ಸ್ವಾದ ಕೆಫೆ ಅಂತಿದೆ. ಇದು ಬಂದ್ಬಿಟ್ಟು ಮೆನು ಬೇರೆ ತರದ್ದು. ಇದು ಈಗ ಕಾರ್ಪೊರೇಟ್ ಬೇಕು ಇಲ್ಲೇ ಮಾಡ್ಕೋಬಹುದು. ಇದಕ್ಕೆ ನೋಡಿ ಸರ್, ಸ್ವಾದ ಕೆಫೆ ಅಂತ ಇದು ಕೊಟ್ಟಿದ್ದೀವಿ. ಇದಕ್ಕೆ ಒಂದು ಇದು ಎಂಟ್ರೆನ್ಸ್ ಅಲ್ಲ, ಇಲ್ಲಿವರೆಗೂ ಲಿಫ್ಟ್ ಇದೆ. ಇದಕ್ಕೆ ಬಂದ್ಬಿಟ್ಟು ಸ್ವಾದ. ಇದು ಸ್ವಾದ ಸರ್. ನೀವು ಎಂಟರ್ ಆಗ್ತಾ ಇರೋ ಸ್ವಾದ ಏರಿಯಾ. ಇದ್ರಲ್ಲಿ ಇನ್ನೂ ಅಡ್ವಾಂಟೇಜ್ ಅಂದ್ರೆ ಎಂಟೈರ್ ನಿಮ್ಗೆ ಗಾಂಧಿ ಬಜಾರ್ ಫುಲ್ ಲುಕ್ ಆಗುತ್ತೆ. ಯಾಕಂದ್ರೆ ಫುಲ್ ಗ್ಲಾಸ್ ಫಸಾಡ್ ಕೊಟ್ಟಿದ್ದೀವಿ. ಎಲ್ಲೂ ಜಾಗ ವೇಸ್ಟ್ ಮಾಡ್ಕೊಂಡಿಲ್ಲ ನೀವು. ಇಲ್ಲ, ಟಿವಿನೂ ಇದೆ. ಸಪೋಸ್ ಕಾರ್ಪೊರೇಟ್ ಮೀಟಿಂಗ್ ಗೆ ಎಲ್ಲ ಇದು 4 ಟೇಬಲ್ ಸೆಟ್ ಮಾಡಿದ್ರೆ ಬೋರ್ಡ್ ರೂಮ್ ಸೆಟಪ್ ಕೂಡ ಆಗುತ್ತೆ. ಎಷ್ಟು ನಿಮ್ಗೆ ಎಷ್ಟು ಕಂಫರ್ಟ್ ಕೊಡ್ತೀರಾ ಅಕ್ಕ ಮುಂಚೆನೇ ಹೇಳಿದ್ರೆ ನಿಮ್ಗೆ ಸೆಟ್ ಮಾಡ್ಕೊಡ್ತೀರಾ. ನೋಡಿ, ವರ್ಕಿಂಗ್ ಗೆ ಯಂಗ್ಸ್ಟರ್ಸ್ ಗೆ ನಾರ್ಮಲಿ ವರ್ಕ್ ಮಾಡುವಾಗ ಲೈಕ್ ಹೈ ಬೆಂಚ್ ಟೇಬಲ್, ಇಲ್ಲಿ ಪ್ಲಗ್ ಪಾಯಿಂಟ್ಸ್ ಇದೆ. ಕುತ್ಕೊಂಡು ಕೆಳಗಡೆಯಿಂದ ಫುಡ್ ಆರ್ಡರ್ ಮಾಡಿ ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡ್ಕೊಬಹುದು ಇಲ್ಲಿ. ಸೊ ಇದು ಒಂಥರ ಮಲ್ಟಿ ಫೆಸಿಲಿಟಿ. ಅಂದ್ರೆ ನೈಟ್ ಅಂತೂ ತುಂಬಾ ಚೆನ್ನಾಗಿರ್ತಿದಲ್ಲ ಸರ್, ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಅಗೇನ್ ಏನಿಲ್ಲ ಬಂತು ಅಂದ್ರೆ ಎಲ್ಲ ಚೇರ್ಸ್. ಇಲ್ಲೂ ನೀವು ಅಬ್ಸರ್ವ್ ಮಾಡೋಂಗಿದ್ರೆ ಇವಾಗ ಈ ಟೈಮಲ್ಲಿ ನೀವು ವಿಡಿಯೋ ತೆಗಿಯುವಾಗ ಇವಾಗ ಮಧ್ಯಾಹ್ನ ಕರೆಕ್ಟ್ 1 ಗಂಟೆಗೆ ಬಿಸಿಲು ಹೊಡೆಯೋ ಏರಿಯಾ. ಅದಕ್ಕೂ ನಾವೇನ್ ಮಾಡಿದೀವಿ, ಬ್ಲೈಂಡ್ಸ್ ಕೊಟ್ಟಿದ್ದೀವಿ. ನಿಮ್ಗೆ ಬ್ಲಾಕ್ ಔಟ್ ಮಾಡ್ಕೊಬಹುದು. ಇವಾಗ ನೀವು ಮಧ್ಯಾಹ್ನ ಬಿಸಿಲು ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬಿಸಿಲು ಆಯ್ತು ಅಂದ್ರೆ ಅದನ್ನ ಈ ಸೀಟಿಂಗ್ ಏರಿಯಾದವರು ಕವರ್ ಮಾಡಿದ್ರೆ ನಿಮ್ಗೆ ಬಿಸಿಲು ಹೊಡೆಯೋದು ತಪ್ಪುತ್ತೆ. ತುಂಬಾ ಚೆನ್ನಾಗಿ ಮಾಡಿಸಿದೆ ಸರ್ ಮೇಡಮ್. ಕಸ್ಟಮರ್ ಕಂಫರ್ಟ್ ಇರಬೇಕು ಆ ಲೆಕ್ಕ ಕೊಟ್ಬಿಟ್ಟಿದ್ದಾರೆ. ಸೀಲಿಂಗ್ ಕೂಡ ನಿಮಗೆ ಗ್ಲಾಸ್. ಇವಾಗ ಬಿಸಿಲು ಹೊಡಿತಾ ಇಲ್ಲ, ಟೇಬಲ್ ಮೇಲೆ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಅದೆಲ್ಲ ವಿಂಟೇಜ್ ಸ್ಟೈಲರ್ ಮಾಡ್ಕೊಟ್ಟಿದ್ದಾರೆ ವಿತ್ ಮ್ಯಾಚಿಂಗು. ಒಂದು 2 hour 3 hour 4 hour ಇತ್ತು ಅಂದ್ರೆ ಅವ್ರಿಗೆ ಅವ್ರದ್ದೇನು ಫಂಕ್ಷನ್ ಇದೆಯೋ ಆರಾಮಾಗಿ ಮುಗಿಸ್ಕೊಂಡು ಹೋಗ್ಬೋದು. ಓಕೆ. ಸೊ ಫಸ್ಟ್ ಫ್ಲೋರಲ್ಲಿ 12 ಜನಕ್ಕೆ ಪ್ರೈವೇಟ್ ಡೈನಿಂಗು, ಸೆಕೆಂಡ್ ಫ್ಲೋರಲ್ಲಿ ತಿರ್ಗಾ 12 ಜನಕ್ಕೆ ಪ್ರೈವೇಟ್ ಡೈನಿಂಗು. ಇದು ಬಂದ್ಬಿಟ್ಟು ಮಲ್ಟಿ ಯುಟಿಲಿಟಿ ಏರಿಯಾ ಸರ್. ಇದಕ್ಕೆ ಬಂದ್ಬಿಟ್ಟು ಫಂಕ್ಷನ್ಗೆ ಇದಕ್ಕೆ ಸಂಬಂಧನೇ ಇಲ್ಲ. ಇದು ಸಂಬಂಧ ಇಲ್ಲ. ಸಪೋಸ್ ಬೇಕು ಅಂದ್ರೆ ಜಾಸ್ತಿ ಜನ ಇದ್ರು ಅಂದ್ರೆ ಇದನ್ನು ಬುಕ್ ಮಾಡ್ಕೊಬಹುದು. ಸಪರೇಟ್ ಚಾರ್ಜಸ್. ಓಕೆ, ಸಪರೇಟ್ ಚಾರ್ಜಸ್ ಆಗುತ್ತೆ. ಬಟ್ ಇದು ಕ್ಲೋಸ್ ಇರುತ್ತೆ. ದಟ್ ಈಸ್ ಇಂಡಿವಿಜುವಲ್ ಬೇರೆ ಚಾರ್ಜಸ್ ಇದೆ. ಈ ಕಾರ್ಪೊರೇಟ್ ಮೀಟಿಂಗ್ ಬಂತು ಅಂದ್ರೆ ನೀವು ಅದಕ್ಕಾರ ಮಾಡ್ಕೋಬಹುದು. ನೀವು ಇದಕ್ಕಾರ ಮಾಡ್ಬೋದು. ಅದಕ್ಕೆ ಬೇಕಾ ಮುಂಚೆನೇ ಹೇಳ್ಬೇಕಾಗುತ್ತೆ. ಕಾರ್ಪೊರೇಟ್ ಮೀಟಿಂಗ್ ಏನ್ ಬೇಕೋ ಆ ತರ ನಾವು ಮಾಡ್ಕೊಡ್ತಾರೆ. ಹಾಗೆ ಇದಕ್ಕೆ ಬೇಕಾದ್ರೆ ನಮ್ಗೆ ಸರ್ ಸ್ವಲ್ಪ ಜನ ಇದೀವಿ ಸರ್, 20-25 ಜನ ಇದ್ದೀವಿ ಅಂದ್ರೆ ಇಲ್ಲಿ ಮಾಡ್ಕೊಡ್ತಾರೆ. ಇದಕ್ಕೆ ಫುಡ್ ಏನಿದ್ರು ಆ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ ಚಾರ್ಜಸ್. ರೈಟ್ ಸರ್? ಓಕೆ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್.
ಸರ್ ತಮ್ಮ ಹೆಸರು? ಉದಯ್ ಅಂತ. ಈ ಕಡೆ ಬನ್ನಿ. ಏನೇನು ಬರುತ್ತೆ ಸರ್ ಇಲ್ಲಿ ನಿಮಗೆ ಇನ್ಚಾರ್ಜ್ ಅಂತ ಹೇಳಿ? 17 ರೂಮ್ಸ್ ಇದೆ. ಅದರಲ್ಲಿ ಸಿಂಗಲ್, ಡಬಲ್, ಟ್ರಿಬಲ್, 4 ಆಕ್ಯುಪೆನ್ಸಿ ಇದೆ. ಸರ್ ಈ ಹಾಲ್ ಬಂದ್ಬಿಟ್ಟು ನಿಮಗೆ ಡಿಪೆಂಡ್ ಅಪಾನ್ ಫುಡ್ ಅಂತ ಹೇಳಿದ್ದಾರೆ. ಓಕೆ, 6:30 ಇಂದ 7:50 ವರೆಗೂ ಇದೆ ಅಂತ ಹೇಳಿದ್ರು. ಸ್ವೀಟ್ ಅಲ್ಲೂ 8 ಟೈಪ್ ಇದೆ. ಒಂದು ರೆಗ್ಯುಲರ್ ಸ್ವೀಟ್ ಅಂತೆ, ಕಸ್ಟಮೈಸ್ಡ್ ಸ್ವೀಟ್, ಅದಕ್ಕೆ ಮೇ ಬಿ ಒಂದು 30-40 ರೂಪೀಸ್ ಜಾಸ್ತಿ ಇರ್ಬೋದು. ಸೊ ಆ ಡೀಟೇಲ್ಸ್ ಫಂಕ್ಷನ್ ಬುಕ್ ಮಾಡುವಾಗ ಅವ್ರಿಗೆ ಏನ್ ಬೇಕು ಕ್ಯೂರೇಟೆಡ್ ಮೆನು ಅದನ್ನ ಕೊಡ್ತಾರೆ ಸರ್. ಸೊ ಮಿನಿಮಮ್ 100 ಪ್ಯಾಕ್ಸ್ ಗೆ ನಿಮ್ಗೆ ಈ ತರ ರಾಯಲ್ ವಂಡರ್ಫುಲ್ ಪಾರ್ಟಿ ಹಾಲ್ ಅಲ್ಲಿ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಬಹುದು. ಇದರಲ್ಲಿ ಯಾಕಂದ್ರೆ ಸಪರೇಟ್ ಬಾಳೆ ಊಟಕ್ಕೆ ಬೇರೆ ಜಾಗ ಇದೆ. ಬಾಳೆ ಊಟಕ್ಕೆ ಜಾಗ ಇದೆ. ಒಂದು ಪಂಕ್ತಿಗೆ 50 ಜನ, ನಿಮ್ಗೆ 150 ಕಂಫರ್ಟೇಬಲ್ ಆಗಿ ಮಾಡಬಹುದು. 3 ಪಂಕ್ತಿನಲ್ಲಿ ನಿಮ್ಗೆ ಅದನ್ನ ಊಟ ಕೊಡಬಹುದು, ಬಿಸಿ ಬಿಸಿ ಊಟ. ಮುಂಚೆನೆ ಹೇಳಿದೆ, ಕೆಳಗಡೆ ಡಂಬೈಟ್ ಲಿಫ್ಟ್ ಇಂದ ಮೇಲ್ಗಡೆ ಇದಕ್ಕೆ ಬಿಸಿ ಊಟ ಬರೋಕೆ ಆಪ್ಷನ್ ಇದೆ. 3rd ಕಿಚನ್ ಕೂಡ ಇದೆ. ಓಕೆ, ಅದನ್ನು ಬಿಸಿ ಮಾಡ್ಕೊಳ್ಳೋಕೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಫಂಕ್ಷನ್ ಬಂತು ಅಂದ್ರೆ ನಾವು ಏನು ಕೊಡ್ತೀರಾ ಸರ್? ವಿತ್ ಫೋಟೋಗ್ರಫಿ ಕೊಡ್ತೀರಾ? ಇಲ್ಲ, ಫೋಟೋಗ್ರಫಿ ನಮ್ದೆ. ಫೋಟೋಗ್ರಫಿ ಔಟ್ ಸೈಡ್ ಇರುತ್ತೆ. ಬೇಕು ಅಂದ್ರೆ ರೆಡಿ ಮಾಡ್ಕೊಡ್ತೀರಾ? ಮಾಡ್ತೀವಿ. ಸ್ಟೇಜ್ ಡಿಸೈನ್ ಅಷ್ಟೇ ಇಲ್ಲೇ ನಮ್ಮ ಇದರಲ್ಲೇ ನಿಮ್ಗೆ ಫೋಟೋ ಆಲ್ಬಮ್ಸ್ ತೋರಿಸಿ ನಿಮ್ಗೆ ಒಂದು ಸ್ಟಾರ್ಟಿಂಗ್ ರೇಂಜ್ ಇಂದ ಮೇ ಬಿ 10,000 ಇಂದ 30,000 ವರೆಗೂ ಯಾವ ತರ ಫ್ಲವರ್ ಡೆಕೋರೇಷನ್ ಅದು ಮಾಡೋರು ಇದಾರೆ. ಅದು ಕೂಡ ಇಲ್ಲೇ ಫೆಸಿಲಿಟಿ ನಿಮ್ಮ ಹತ್ರ ಹೇಳ್ಬೇಕಾಗತ್ತೆ. ಅದು ಕಾರಣ ಏನಂದ್ರೆ ನಮ್ಗೆ ಇಂಟೀರಿಯರ್ ಹಾಳಾಗಬಾರ್ದು ಅಂತ ಅಷ್ಟೇನೆ, ಇನ್ನೇನಿಲ್ಲ. ಇಲ್ಲಿ ಅದ್ರ ಪ್ರಾಫಿಟ್ ಗಿನ ನಮ್ಗೆ ನಮ್ಮ ಇಂಟೀರಿಯರ್ ಹಾಳಾಗಬಾರ್ದು ಅಂತ ಉದ್ದೇಶ ಅಷ್ಟೇ. ಈ ಹೋಟ್ಲಲ್ಲ, ಎಲ್ಲ ಹೋಟ್ಲಲ್ಲೂ ಅದೇ ಮಾಡಿರೋದು. ರೈಟ್ ಸರ್. ನಿಮ್ಗೆ ಯಾವ ಡಿಸೈನ್ ಬೇಕೋ ಡಿಸೈನ್ ನಾನು ಮಾಡಿಸ್ಕೊಡ್ತೀನಿ. 99.9 ಆ ಡಿಸೈನ್ ನಾನು ಮಾಡಿಸ್ಕೊಡ್ತೀನಿ. ಅದು ಇಲ್ಲ ಸರ್ ನಿಮ್ಮ ಹತ್ರ ಡಿಸೈನ್ ಇಲ್ಲ ಅಂದ್ರೆ ನಾವು ಫೋಟೋ ಕೊಡಿ, 99.9 ಮಾಡಿಸ್ಕೊಡ್ತೀನಿ. ನಿಮ್ಗೂ ಅವ್ರಿಗೆ ಒಂದು 500,000 ಡಿಫ್ರೆನ್ಸ್ ಬರ್ಬೋದು. ಕ್ವಾಲಿಟಿ ಏನಕ್ಕೆ ಅಂದ್ರೆ ಕ್ವಾಲಿಟಿ ಇರುತ್ತೆ. ಇಲ್ಲೇ ಇನ್ನೋಸ್ ಇರೋದ್ರಿಂದ ನಿಮ್ಗೆ ಏನು ಇಶ್ಯೂಸ್ ಇರಲ್ಲ. ಓಕೆ, ನಮ್ಗೆ ಇಂಟೀರಿಯರ್ ಹಾಳಾಗಬಾರ್ದು ಉದ್ದೇಶಕ್ಕೆ ಮಾತ್ರ ನಾವು ಅದನ್ನ ತಗೊಂಡಿದೀವಿ ಅಷ್ಟೇ. ರೈಟ್ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಡೀಟೇಲ್ಸ್ ಹೇಳಿದ್ದೀರಾ. ಅಗೇನ್ ಮತ್ತೆ ಸಿಕ್ಕೋಣ ಸರ್. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಒಂದು ಟೈಮ್ ಬಂದು ಟೇಸ್ಟ್ ಮಾಡಿ. ಖಂಡಿತ ಸರ್. ಆಮೇಲೆ ನಿಮ್ಗೆ ಫೀಡ್ಬ್ಯಾಕ್ ಕೊಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.